ಎಲ್ಲ ಏನು ಇಟ್ಕೊಳ್ದೆ ಬನ್ನಿ. ರಾಮನಗರ ಸರ್ಕಲ್ ಇಂದ 30 ವಂಡರ್ಲೈನ್ ರೆಡಿ ಮಾಡಿಸಿ ಅಕ್ಕಪಕ್ಕ ನೋಡ್ಬೋದು. ಬರ್ತೆ ಬ್ಯಾಗ್ ಸಾರಿ ನಂಗೆ ಎಮಗೂ ಎಲ್ಲ ಗೊತ್ತಿದೆ. ಮುಂಚೆ ನಾನು ಸೆಟ್ಟಿಗೆ ಕರೆಸಿ ಶೂಟಿಂಗ್ ಲೊಕೇಶನ್ ಅಲ್ಲೇ ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಒಳ್ಳೆ ಊಟ ಕೊಟ್ಟು ಒಂದೊಳ್ಳೆ ಬರವಣಿಗೆಗೆ ವಿಷಯ ಕೊಟ್ಟು ಎಲ್ಲ ಮಾಡ್ತಾ ಇದ್ರು. ಒಂದು ಟೈಮಲ್ಲಿ ಸುಬಣ್ಣ ಅವ್ರಿಗೆ ಗೊತ್ತು, ಮತ್ತು ಶರತ್ ಸರ್ಗೆ ಗೊತ್ತಿದೆ, ಮತ್ತು ರಾಮ್ ಸರ್ಗೆಲ್ಲ ಗೊತ್ತಿದೆ. ಆ ಸಂಪ್ರದಾಯ ಎಲ್ಲ ಇವಾಗ ತುಂಬಾ ಕಮ್ಮಿ ಆಗೋಗಿದೆ. ಒಬ್ಬ ಪಿಯರ್ ನಾನು ಹೇಳ್ತಾ ಇದ್ದೀನಿ, ಅದು ಸತ್ಯ. ಅದು ಆ ಹಿಂದಿನ ಒಂದು ಪರಂಪರೆಯನ್ನ ಬೆಳೆಸ್ಕೊಂಡ್ ಬಂದಿರೋದು ಮಿಸ್ಟರ್ ರಾಮನಾರಾಯಣ್ ಸರ್. ಸೊ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಸೆಟ್ಟಲ್ಲಿ ಪ್ರೆಸ್ ಮೀಟ್ ಮಾಡೋರೆಲ್ಲ ತುಂಬಾ ದಿವಸ ಆಗೋಗಿದೆ. ಹಾಗಾಗಿ ಇವತ್ತು ಎಲ್ಲ ಬಿಡುವು ಮಾಡಿಕೊಂಡು ಎಲೆಕ್ಷನ್ ರಿಸಲ್ಟ್ ಇದ್ರು ಕೂಡ ನಮ್ಮ ಸ್ನೇಹಿತರು ನಾವು ಕರೆದಿದ್ದು ಬಂದಿದ್ದು ತುಂಬಾ ಥ್ಯಾಂಕ್ಸ್ ಹೇಳ್ತಾ, ಕುಂದಗಲ್ಲಿ ಕೀಳಿ ಅವರು ಇದೇ ವರ್ಷ ಸಂಕ್ರಾಂತಿ ದಿವಸ ಮುಹೂರ್ತ ಮಾಡಿದ್ವಿ ನಮ್ಮ ಮನೆಯಲ್ಲಿ ಜೆಪಿ ನಗರದಲ್ಲಿ. ಅವತ್ತಿಂದ ಶುರು ಆದ ಚಿತ್ರ ಮೊದಲೆಲ್ಲ ಸ್ಕ್ರಿಪ್ಟ್ ಗಿಫ್ಟ್ ಎಲ್ಲ ರೆಡಿ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಏನ್ ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇಡೀ ಫುಲ್ಲು ಟೀಮು. ಸಂತೋಷ್ ಅವರು ಇದಕ್ಕೆ ಬಂಡವಾಳ ಹಾಕಿದ್ದಾರೆ. ಸೊ ನಿಮ್ಗೆ ಗೊತ್ತು, ಮನೋರು ಈ ಚಿತ್ರದ ನಾಯಕರು. ತುಂಬಾ ಜನ ಹಿರಿಯ ಕಲಾವಿದರಿದ್ದಾರೆ. ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಪರಿಸ್ಥಿತಿ ಅಂದ್ರೆ ಬೇರೆ ಅಲ್ಲ, ಸಿನಿಮಾದು ಏನಾಗ್ತಾ ಇದೆ ಏನು ಎತ್ತ ಅಂತ ಹೇಳಿ ರಾಮನಾರಾಯಣ್ ಸರ್ ಮನೆ ಶುರು ಮಾಡೋದು ಅನುಕೂಲ ಆಗುತ್ತೆ ಅನ್ಕೋತೀನಿ. ಒಬ್ಬ ಡೈರೆಕ್ಟ್ ನೀವು ಮಾಹಿತಿ ಕೊಡೋ ಒಂದು ಅಷ್ಟೆಲ್ಲ ವಿಷಯ ಬರುತ್ತೆ. ಥ್ಯಾಂಕ್ ಯು. ಮೊದಲನೇದಾಗಿ ಇಷ್ಟು ದೂರ ನಮ್ಮ ಚಿತ್ರೀಕರಣದ ಸ್ಥಳಕ್ಕೆ ಬಂದು ನಮ್ಮ ಸಮಯನ ಬಿಡುವು ಮಾಡ್ಕೊಂಡು ಬಂದಿದ್ದಕ್ಕೆ ಬಹಳ ಧನ್ಯವಾದಗಳು. PO ಸರ್ ನಮ್ಮ ವೆಂಕಟೇಶ್ವರನ್ಗೆ ತುಂಬಾ ಥ್ಯಾಂಕ್ಸ್. ಈ ತಂಡನ ಕರ್ಕೊಂಡು ಬಂದಿದ್ದಕ್ಕೆ ನೀವು ಹೇಳಿದ ನಿಜ, ಬಹಳ ದಿನಗಳೇ ಆಗೋಗಿದೆ. ಇಲ್ಲ ಇತ್ತೀಚೆಗೆ ಈ ಸಂಪ್ರದಾಯ ಇಲ್ಲ, ಎಲ್ಲ ಸ್ಪಾಟ್ ಅಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಅದಕ್ಕೆ ಕಾರಣಕ್ಕಂತರೂ ನಮ್ಮ ನಿರ್ಮಾಪಕರು. ಯಾಕಂದ್ರೆ ಅವ್ರಿಗೆ ಆ ಒಂದು ಪ್ರೀತಿ ಸಿನಿಮಾದ ಬಗ್ಗೆ ಮತ್ತೆ ಸಿನಿಮಾನ ಮುಂದೆ ತಗೊಂಡೋಗೋ ರೀತಿ ಬಗ್ಗೆ
ಅವ್ರಿಗಿರೋಂಥ ಒಂದು ಕಾಳಜಿ. ಅದಕ್ಕೋಸ್ಕರ ನಮಗೆ ಮೀಡಿಯಾ ತುಂಬ ಇಂಪಾರ್ಟೆಂಟ್. ಅವರು ನಮ್ಮ ಜೊತೆ ಒಂದು ಊಟ ಮಾಡಿ ನಮ್ಮ ಒಂದು ಚಿತ್ರದ ಬಗ್ಗೆ ಒಂದು 4 ವಿಷಯಗಳು ಅವರು ಜನಕ್ಕೆ ತಿಳಿಸ್ಲಿ ಅಂತ ಹೇಳಿ ನಮ್ಮೆಲ್ಲರೂ ಇವತ್ತಿಲ್ಲಿ ಸ್ವಾಗತ ಕೋರಿದ್ದೀವಿ. ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮ್ಮ ಈ ಕುಲದಲ್ಲಿ ಕೀಳಿ ಅವರ ಚಿತ್ರ ಈಗ ಚಿತ್ರೀಕರಣ ಮುಕ್ತಾಯ ಹಂತದಲ್ಲಿದೆ. ಇನ್ನೊಂದು 2 ಹಾಡುಗಳು ಬಾಕಿ ಇದ್ದಾವೆ. ಆಲ್ಮೋಸ್ಟ್ ಎಲ್ಲ ಟಾಕಿ ಫೈಟ್ಸ್ ಎಲ್ಲ ಮುಗಿದಿದೆ. ಇದು ಬಹಳ ದೊಡ್ಡ ತಾರಾಗಣ ಇರುವಂತ ಒಂದು ಚಿತ್ರ. ಹಾಗೆ ತಂತ್ರಜ್ಞರು ಕೂಡ ದೊಡ್ಡ ಮಟ್ಟದಲ್ಲೇ ಇದ್ದಾರೆ. ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋಗ್ತೀನಿ. ಬಹಳ ದೊಡ್ಡ ಪಟ್ಟಿ ಇದೆ. ಜೊತೆಗೆ ನಿರ್ಮಾಪಕರು ಮೊದಲನೇದಾಗಿ ಈ ಸಿನಿಮಾನ ಶುರು ಮಾಡಿ ಇದೊಂದು ಒಳ್ಳೆ ರೀತಿ ತಗೊಂಡು ಹೋಗೋದಕ್ಕೆ ಬೆನ್ನೆಲುಬಾಗಿ ಅವ್ರ ಹಿಂದೆ ನಿಂತಿರೋದು ನಮ್ಮ ಯೋಗರಾಜ್ ಭಟ್ ಸರ್. ಅವರು ಈ ಚಿತ್ರನ ಕತೆ ಅಂತ ಒಂದು ಮಾಡಿ ನಿರ್ಮಾಪಕರಿಗೆ ಹೇಳಿ ಅವರಿಗೆ ಈ ಸಿನಿಮಾ ಮಾಡಬೇಕು ಅಂತ ಅನ್ನಿಸಿದಾಗ ಮಳೆನೂರು ಮನು ಅವರ ಪರಿಚಯ, ಅವರಿಂದ ಈ ಸಿನಿಮಾ ಚಿತ್ರೀಕರಣಕ್ಕೆ ಒಂದು ಆರಂಭ ಆಗಿತ್ತು. ಇದೆಲ್ಲ ಒಂದಷ್ಟು ಇತಿಹಾಸ ಇದೆ ನಮ್ಮ ಈ ಚಿತ್ರಕ್ಕೆ. ಮಳೆನೂರು ಮನು ಅವರ ಶ್ರಮ ಈ ಕತೆಗೆ, ಈ ಚಿತ್ರಕ್ಕೆ ಬಹಳ ಇದೆ. ಅವರು ಹೇಗಿದ್ರು ಮುಂಚೆ ಅಂತ ಬಹಳಷ್ಟು ಜನ ನೋಡಿದಿರ ಅನ್ಕೊಂಡಿದ್ದೀನಿ. ಒಂದು ಕಾಮಿಡಿ ಮಾಡಿಕೊಂಡು ಶೋಸ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದವರು ಈಗ ಒಂದು ಸಿನಿಮಾಗೋಸ್ಕರನೇ ಅವರು ತಯಾರಿ ಆಗಿರೋ ರೀತಿ, ಅವರು ಶ್ರಮ ಪಟ್ಟಿರೋದು, ಬಹಳಷ್ಟು ವಿಷಯಗಳು ಇನ್ನು ಮುಂದೆ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಇದುವರೆಗೂ ಆಗಿರೋ ಒಂದಷ್ಟು ವಿಷಯಗಳನ್ನ ನಾನು ಸ್ವಲ್ಪ ಬೇಗ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ನಮ್ಮ ದೊಡ್ಡ ನಟರು ನಮ್ಮ ಶರತ್ ಸರ್ ನಮ್ಮ ಜೊತೆ ಕೆಲಸ ಮಾಡ್ತಾ ಇರೋದು, ನಾವು ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದು ಬಹಳ ಖುಷಿ ಇದೆ. ಅವ್ರಿಗೆ ಇದರಲ್ಲಿ ತುಂಬಾ ಒಂದು ಒಳ್ಳೆ ಪಾತ್ರ ಕೊಟ್ಟಿದೀವಿ ಅಂತ ನನ್ನ ಅನಿಸಿಕೆ. ಅವ್ರು ಮಾಡದೇ ಇರೋ ಪಾತ್ರಗಳಿಲ್ಲ, ಎಲ್ಲ ರೀತಿಯಲ್ಲೂ ಮಾಡಿದ್ದಾರೆ. ಇದರಲ್ಲೂ ವಿಲನ್ನೇ ಇವರು ಅಂತ ಎಲ್ಲರೂ ಅನ್ಕೊಂಡ್ರೆ ಅದು ತಪ್ಪಾಗಿರುತ್ತೆ. ಇವರು ಸ್ವಲ್ಪ ವಿಶೇಷವಾದಂತ ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೆ ನಮ್ಮ ಕರಿಸುಬ್ಬು ಸರ್, ಅವ್ರನ್ನ ಪ್ರೀತಿಯಿಂದ ಸುಬ್ಬಣ್ಣ ಅಂತಾನೆ ಕರೆಯಕ್ಕೆ ಇಷ್ಟಪಡ್ತೀನಿ. ಅವರಂತೂ ಈ ಚಿತ್ರದಲ್ಲಿ ಒಂದು ಮೈಲೇಜ್ ಕೊಟ್ಟಿದ್ದಾರೆ. ನಾವು ಆಯ್ಕೆ ಮಾಡಿದ್ದು ಪಕ್ಕ ಒಳ್ಳೆ ಪಾತ್ರಧಾರಿ ಸುಬ್ಬಣ್ಣ ಈ ಚಿತ್ರಕ್ಕೆ. ಚಿತ್ರ ನೋಡಿದಾಗ ಅನ್ಸುತ್ತೆ ಯಾಕೆ ಈ ಮಾತು ಹೇಳ್ತಿದೀವಿ ಅಂತ. ತುಂಬಾ ಅದ್ಭುತವಾದಂತ ಒಂದು ನಟನೆ. ಆಮೇಲೆ ಅವರ ಎಲ್ಲ ಎಪಿಸೋಡ್ಸ್ ಈ ಚಿತ್ರದಲ್ಲಿ ಅದ್ಭುತವಾಗಿ ಮೂಡಿ ಬಂದಿರೋದು. ಹಾಗೆ ಹೊಸಬರು ಒಂದಷ್ಟು ಜನರನ್ನ ನಾವು ಈ ಚಿತ್ರಕ್ಕೆ ಪರಿಚಯ ಮಾಡಿಸಿದ್ವಿ. ಅದರಲ್ಲಿ ಸೀನುಬಾಯಿ ಅಂತ ಹೇಳಿ ಚನ್ನಪಟ್ಟಣದವ್ರೆ. ಅವರು ಬಹಳಷ್ಟು ಈ ರೀಲ್ಸ್ ಅವು ಇವು ಮಾಡ್ತಾ ಒಂದಷ್ಟು ಪ್ರಖ್ಯಾತಿ ಹೊಂದಿದ್ರು. ಸೊ ಅವ್ರನ್ನ ನಮ್ಮ ನಿರ್ಮಾಪಕರು ಒಂದ್ಸರಿ ಪರಿಚಯ ಮಾಡಿಸಿದ್ರು. ಇವ್ರನ್ನ ಯಾವ್ದಾದ್ರು ಒಂದು ಪಾತ್ರ ಮಾಡಿಸ್ಬೋದಂತ. ಅವರ ಒಂದು ಕೆಲವು ರೀಲ್ಸ್ ನೋಡಿದ್ಮೇಲೆ ನನಗೆ ಬಹಳ ಒಂದು ಒಳ್ಳೆ ಪಾತ್ರ ಈ ಚಿತ್ರದಲ್ಲಿತ್ತು. ಸರ್ ಇದನ್ನ ಇವ್ರಿಗೆಲ್ಲ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಸರ್ ಅಂತ ನಾವು ಅನ್ಕೊಳ್ಳೋದಕ್ಕಿಂತ ಬಹಳ ಚೆನ್ನಾಗಿ ಸೀನುಬಾಯಿ ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಚಿತ್ರದಲ್ಲಿ ಹೀರೋಯಿನ್ ಮಳೆನೂರು ಮನೂರ್ ಪಕ್ಕ ಯಾರು ನಿಲ್ಸೋದು ಅಂತ ಹೇಳಿ ಒಂದು ದೊಡ್ಡ ಹೋರಾಟ ಮತ್ತೆ ಹುಡುಕಾಟ ಎಲ್ಲ ನಡೀತಾ ಇತ್ತು. ತುಂಬಾ ಇಂಪಾರ್ಟೆಂಟ್ ಇತ್ತು ಪಾತ್ರ ಅದು. ಸೊ ಕೊನೆಗೆ ಆ ಚಾಯ್ಸ್ ಕೂಡ ನನಗೆ ನಿರ್ಮಾಪಕರ ಕಡೆಯಿಂದನೇ ಸಿಕ್ತು. ಯಾಕಂದ್ರೆ ಅವರು ಒಂದಷ್ಟು ಹೊಸಬರನ್ನ ಹೋಗ್ತಾ ಇದ್ರು. ಆ ಒಂದು ಇದರಲ್ಲಿ ನಮ್ಗೆ ಮೌನ ಗುಡ್ಡೆಮನೆ ಅವರು ರಾಮಾಚಾರಿ ಸೀರಿಯಲ್ ಅಲ್ಲಿ ಆಲ್ರೆಡಿ ಅವರು ಒಂದು ಪ್ರಖ್ಯಾತಿ ಆಗಿದ್ರು. ಸೊ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ವಿ. ಅವರು ಕೂಡ ಈ ಪಾತ್ರಕ್ಕೆ ಬಹಳಷ್ಟು ನ್ಯಾಯ ಕೊಡ್ತಿದ್ದಾರೆ. ಬಹಳ ಹೊಂದಿಕೊಂಡು ಎಲ್ಲರ ಜೊತೆ ಕೆಲಸ ಮಾಡ್ತಿದ್ದಾರೆ. ಹಾಗೆ ಇನ್ನು ನಮ್ಮ ತಂತ್ರಜ್ಞರು ನಮ್ಮ ಡ್ರ್ಯಾಗನ್ ಮಂಜು ಅವರು ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಈ ಚಿತ್ರದಲ್ಲಿ ಡ್ರ್ಯಾಗನ್ ಮಂಜು ಅವರು ಆಫ್ಟರ್ ಭೀಮಾ ನಮ್ಮ ಚಿತ್ರದಲ್ಲಿ ಅವರು ಕಾಣಿಸ್ಕೊಳ್ತಾ ಇರೋದು. ಜನರಿಗೂ ಸಹ ಒಂದು ಕುತೂಹಲ ಇರುತ್ತೆ. ಸೊ ನಮಗೂ ಕೂಡ ಅವ್ರನ್ನ ತೆರೆ ಮೇಲೆ ಹೇಗೆ ತರಬೇಕು, ಯಾವ ತರ ಜನರಿಗೆ ರೀಚ್ ಮಾಡಬೇಕು ಅನ್ನೋಂತ ಒಂದು ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ. ತುಂಬಾ ಅದ್ಭುತವಾಗಿ ಅವ್ರ ಪಾತ್ರ ಕೂಡ ಬಂದಿದೆ. ಹಾಗೆ ಇನ್ನೊಂದು ತಬಲಾ ನಾಲಿ ಆಗಿರ್ಬೋದು, ಇನ್ನು ಒಂದಷ್ಟು ಬಹಳಷ್ಟು ಕಲಾವಿದರು ಇದ್ದಾರೆ. ಹಾಗೆ ತಂತ್ರಜ್ಞಾನ ಲಿಸ್ಟ್ ಅಲ್ಲಿ ಬಂದ್ರೆ ನಮ್ಮ ಕ್ಯಾಮ್ರಾಮನ್ ಮನು BK ಅವರು ಕೂಡ ಬಹಳಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಬಂದ್ರು. ಸೊ ಈ ಸಿನಿಮಾಗೆ ನನ್ನ ಜೊತೆಯಾಗಿ ನಿಂತು ಕ್ಯಾಮ್ರಾ ವರ್ಕ್ ಮಾಡ್ತಿದ್ದಾರೆ. ಬಹಳ ಅದ್ಭುತವಾದಂಥ ಲೈಟಿಂಗ್ ಮಾಡಿಕೊಂಡು ಸಿನಿಮಾ ತಗೊಂಡು ಹೋಗ್ತಾ ಇದ್ದಾರೆ. ಹಾಗೆ ನನ್ನ ಫೈಟ್ ಮಾಸ್ಟರ್ ವಿನೋದ್ ಅವರು ನಮ್ಮ ಟೈಸನ್ ಸಿನಿಮಾಯಿಂದ ಕೂಡ ಜೊತೆಯಲ್ಲಿ ಕೆಲಸ ಮಾಡ್ತಾ 15 ವರ್ಷಗಳಿಂದ ಎಲ್ಲಾ ಚಿತ್ರಗಳಲ್ಲೂ ಒಬ್ಬರಿಗೊಬ್ರು ಸಪೋರ್ಟಿವ್ ಆಗಿ ನಿಂತಿದ್ದೀವಿ. ಸೊ ಈ ಚಿತ್ರದಲ್ಲೂ ಕೂಡ ಒಂದು ಕ್ಲೈಮ್ಯಾಕ್ಸ್ ಪೋರ್ಷನ್ ಈಗ ಅವರೇ ಶೂಟ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಾಗೆ ನಮ್ಮ ಅಸಿಸ್ಟೆಂಟ್ಸ್, ನಮ್ಮ ಅಸೋಸಿಯೇಟ್ಸ್, ಮಂಜು ಅಸಿಸ್ಟೆಂಟ್ಸ್ ಎಲ್ಲರೂ ಬಹಳಷ್ಟು ಜನ ಈ ಚಿತ್ರದಲ್ಲಿ ಕೆಲಸ ಮಾಡ್ತಿರೋ ತಂಡ ಇದೆ.
ಸೊ ಸೋನಲ್ ಅವರು ಈ ಚಿತ್ರದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಹರೀಶ್ ರಾಜ್ ಇದ್ದಾರೆ. ಅದು ಹೇಳಿದ್ನಲ್ಲ, ನಮ್ಮ ಚಿತ್ರದ ಕಲಾವಿದರ ಲೀಸ್ಟ್ ತುಂಬಾ ದೊಡ್ಡ ಪಟ್ಟಿನೇ ಇದೆ. ಅದು ಇನ್ನೊಂದು ಪ್ರೆಸ್ ಮೀಟ್ ಅಲ್ಲಿ ಅದನ್ನೆಲ್ಲ ಹೇಳಕ್ ಇಷ್ಟಪಡ್ತೀನಿ. ಈ ಚಿತ್ರದಲ್ಲಿ ಮನೋಮೂರ್ತಿ ಅವರ ಸಂಗೀತ ಇದೆ. ಅವರು ತುಂಬಾ ಅದ್ಭುತವಾದಂತಹ ಹಾಡುಗಳು ಕೊಟ್ಟಿದ್ದಾರೆ. ಆಗ್ಲೇ 4 ಹಾಡುಗಳನ್ನ ರೆಡಿ ಮಾಡಿದ್ದೀವಿ. ದೇವರಾಜ್ ಭಟ್ ಸರ್ ಬರೆದಿದ್ದಾರೆ, ಕಾಯ್ಕಣಿ ಸರ್ ಬರೆದಿದ್ದಾರೆ, ನಾನು ಸಹ ಒಂದು ಹಾಡು ಬರೆದಿದ್ದೀನಿ. ಸೊ ಎಲ್ಲವೂ ತುಂಬಾ ಚೆನ್ನಾಗಿ ಬಂದಿದೆ. ಶೂಟಿಂಗ್ ಎಲ್ಲ ಆಲ್ಮೋಸ್ಟ್ ಇನ್ನೇನು 2 ಸಾಂಗ್ ಬಿಟ್ಟರೆ ಇನ್ನೆಲ್ಲ ಮುಗಿದಿರೋದ್ರಿಂದ ನಾವು ಸಾಂಗ್ ಪ್ಲಾನಿಂಗ್ ಅಲ್ಲಿ ಇದೀವಿ ಸದ್ಯಕ್ಕೆ. ಇನ್ನು ನಮ್ಮ ಚಿತ್ರದ ವಿಶೇಷತೆಗಳ ಬಗ್ಗೆ ಹೇಳ್ತಾ ಹೋದ್ರೆ, ಇದು ಒಂದು ಕಾಲಘಟ್ಟದ ಕತೆ. ಅದು ಈಗಿನ ಪರಿಸ್ಥಿತಿಗೆ ಹೇಗೆ ಸಮಸ್ಯೆಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ಒಂದಷ್ಟು ವಿಷಯಗಳು ಕೊಟ್ಟಿರೋದು ಭಟ್ರು. ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಾ ಹೋಗುವಂತ ಒಂದು ಕತೆ ಇರೋದ್ರಿಂದ ಬಹಳಷ್ಟು ವಿಷಯಗಳು ಈಗಿನ ಸಮಾಜಕ್ಕೆ ಒಂದು ಮೆಸೇಜ್ ಹೇಳುವಂತ ವಿಷಯಗಳಿದೆ. ಸೊ ತುಂಬಾ ಸೂಕ್ಷ್ಮ ಇರೋದ್ರಿಂದ ಟೈಟ್ಲ್ ಅಲ್ಲೇ ಗೊತ್ತಾಗುತ್ತೆ ಜನಕ್ಕೆ ಕುಲದಲ್ಲಿ ಕೀಳು ಯಾವುದು ಅಂತ ಅನ್ಕೋಬಹುದು. ಇದೇನೋ ಜಾತಿ ಬಗ್ಗೆನೇ ಇರುತ್ತೆ, ಯಾವ ಕುಲದ ಗಲಾಟೆ ಹೋರಾಟ ಅಂತ. ಅದೆಲ್ಲದಕ್ಕೂ ಮೀರಿ ಈ ಕತೆ ಒಳಗಡೆ ಒಂದಷ್ಟು ವಿಶೇಷತೆಗಳಿದೆ. ಅದನ್ನ ಜನ ತೆರೆಯ ಮೇಲೆ ನೋಡಿದಾಗ ಬಹಳ ಖುಷಿ ಪಡ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ಈ ಒಂದು ಚಿತ್ರಕ್ಕೆ ಸಂತೋಷ್ ತುಂಬಾ ಪ್ರೀತಿಯಿಂದ ಅವರು ಮೊದಲನೇ ಸಿನಿಮಾ, ಆಮೇಲೆ ಅಷ್ಟೇ ಮುದ್ದಾಗಿ ಈ ಸಿನಿಮಾನ ಅವರು ತಯಾರಿ ಮಾಡಿಸ್ತಾ ಇರೋ ರೀತಿ, ಅವರು ಪ್ರತಿದಿನ ಇಲ್ಲೇ ಇದ್ದು ನಮ್ಮ ಜೊತೆಯಲ್ಲೇ ಶೂಟಿಂಗ್ ಅಲ್ಲಿ ಏನ್ ಬೇಕು ಅಂತ ಪ್ರತಿಯೊಂದನ್ನು ಕೇಳ್ತಾ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಸಿನಿಮಾ ಕೂಡ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಜೊತೆಗೆ ನಿಂತಿದ್ದಾರೆ. ಮೊದಲನೇದಾಗಿ ಅವ್ರಿಗೂ ಕೂಡ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಇಂಥ ನಿರ್ಮಾಪಕರು ನಮ್ಮ ಚಿತ್ರರಂಗಕ್ಕೆ ಬೇಕು. ಉದಾಹರಣೆಗೆ ಇವತ್ತು ಸಾರ್ ಹೇಳಿದಂಗೆ, ವೆಂಕಟೇಶ್ ಸರ್ ಹೇಳಿದಂಗೆ, ಎಲ್ಲರೂ ಬರಬೇಕು ಸ್ಪಾಟ್ ಅಲ್ಲಿ ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ನೋಡಿ, ಅಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಸಿನಿಮಾ ಬಗ್ಗೆ ಇರೋ ಪ್ರೀತಿ. ಸೊ ಈ ತರ ನಮ್ಮ ಚಿತ್ರದ ಬಗ್ಗೆ ಬಹಳ ವಿಶೇಷತೆಗಳಿದ್ದಾವೆ. ಮುಂದಿನ ಹಂತಗಳಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಮಾತಾಡೋದು ತುಂಬಾ ಜನ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ಜನವರಿಯಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಸ್ಟಾರ್ಟ್ ಆಗಿದ್ದು, ಮತ್ತೆ ಈಗ ಆಲ್ಮೋಸ್ಟ್ ಶೂಟಿಂಗ್ ಒಂದು 95% ಕಂಪ್ಲೀಟ್ ಆಗಿದೆ. ಸೊ ಎಲ್ಲದಕ್ಕೂ ನಮ್ಮ ಯೋಗರಾಜ್ ಭಟ್ರ ಪ್ರೀತಿ ವಿಶ್ವಾಸ ಜೊತೆಗೆ ಅವರ ಬ್ಯಾನರ್ ಅವರದಾಗಿರೋದ್ರಿಂದ ಸೊ ಎಲ್ಲ ಅವರೇ ನಮಗೆ ತೋರಿಸಿದ ದಾರಿಯನ್ನು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದಾದ ಮೇಲೆ ನಮಗೆ ತುಂಬಾ ಸಪೋರ್ಟಿವ್ ಆಗಿ ನಮಗೆ ಒಳ್ಳೆ ಡೈರೆಕ್ಟರ್ಸ್ ನ ಹುಡುಕ್ತಿದ್ದಾಗ ಸೊ ರಾಮನಾರಾಯಣ್ ಸರ್ ಸಿಕ್ಕಿದ್ರು. ಸೊ ಅವ್ರು ಸಿಕ್ಕಿದ ಮೇಲೆ ನಮಗೆ ಒಂದು ಟ್ರ್ಯಾಕ್ ಅಂತ ಸಿಕ್ಕಿತ್ತು. ಸೊ ಸುಮಾರು ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ಚೇಂಜಸ್ ಮಾಡಿದ್ವಿ ನಾವು, ಇಲ್ಲ ಅಂತಲ್ಲ. ಬಟ್ ಫೈನಲಿ ನಾವು ನಮಗೆ ಸೂಟ್ ಆಗಿದ್ದು ನಮ್ಮ ಒಂದು ಯೋಚನೆಗಳಿಗೆ ಮತ್ತೆ ನಮ್ಮ ಆಸೆ ಆಕಾಂಕ್ಷೆಗಳು ಏನ್ ನಾನೊಂದು ಸಿನಿಮಾದಲ್ಲಿ ಏನ್ ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಅದೆಲ್ಲ ಕಂಪ್ಲೀಟ್ಲಿ ಅವರು ನನಗೆ ಸಪೋರ್ಟಿವ್ ಆಗಿ ನಿಂತು, ಸೊ ಯಾವುದೇ ವಿಷಯದಲ್ಲೂ ಕಾಂಪ್ರಮೈಸ್ ಆಗದಲ್ಲೇ ಎಲ್ಲಾನು ಏನ್ ಬೇಕು ಏನ್ ಬೇಡ ಅಂತ ಕರೆಕ್ಟ್ ಡಿಸ್ಕಸ್ ಮಾಡಿ ನಾವು ಒಂದು ಲೆವೆಲ್ಗೆ ಆಲ್ಮೋಸ್ಟ್ 95% ಕಂಪ್ಲೀಟ್ ಮಾಡಿದೀವಿ. ಸೊ ನಾವು ಅನ್ಕೊಂಡಿರೋ ಪ್ರಕಾರ ಹೋದ್ರೆ ಒಂದು ಫೆಬ್ರವರಿಯಲ್ಲಿ ನಾವು ರಿಲೀಸ್ ಮಾಡ್ಬೇಕು ಅನ್ಕೊಂಡಿದ್ವಿ. ಅದೇ ಈ ಸ್ಪೀಡಲ್ಲೇ ಹೋದ್ರೆ ಆಲ್ಮೋಸ್ಟ್ ಫೆಬ್ರವರಿಯಲ್ಲಿ ನಾವು ರಿಲೀಸ್ ಥಿಯೇಟರ್ ಬರ್ತೀವಿ. ಸೊ ಅದರ ಜೊತೆಗೆ ಮೀಡಿಯಾದವರು ನೀವು ಬಂದಿದ್ದೀರಾ, ನಾವು ಕರೆದು ವಿತಿನ್ 24 hours ಅಷ್ಟೇನೆ ನಾವು ನಿಮಗೆ ಟೈಮ್ ಕೊಟ್ಟಿದ್ದು. ಸೊ ಆದ್ರೂ ಇವತ್ತು ಎಲ್ಲಾ ಕೆಲಸ ಬಿಟ್ಟು ಬಂದು ನಮ್ಮ ಒಂದು ಸಿನಿಮಾಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬಾ ಧನ್ಯವಾದಗಳು ಎಲ್ಲರಿಗೂ. ವಿಶೇಷವಾಗಿ PR ಆಗಿರೋ ನಮ್ಮ ವೆಂಕಟೇಶ್ ಸರ್ಗೆ ಮತ್ತೆ ಅವರ ಹಬ್ಬದವರಿಗೆ ತುಂಬಾ ಧನ್ಯವಾದಗಳು. ಸೊ ನಮ್ಮ ಸಿನಿಮಾದಲ್ಲಿ ಹೇಳಿದ್ರು ಸರ್, ಈಗ ಆಲ್ಮೋಸ್ಟ್ ಯಾರ್ಯಾರು ಆರ್ಟಿಸ್ಟ್ಗಳು ಮಾಡ್ತಿದ್ದಾರೆ ಅಂತ. ಸೊ ಪ್ರತಿಯೊಬ್ಬರು ಆರ್ಟಿಸ್ಟ್ಗಳನ್ನ ಸೆಲೆಕ್ಷನ್ ಅಲ್ಲಿ ನಮ್ಮ ಡೈರೆಕ್ಟರ್ ಮತ್ತೆ ನಮ್ಮ ಯೋಗರಾಜ್ ಭಟ್ರು ತುಂಬಾ ಕೂತು ನಿಂತು ಮಾತಾಡಿ ನಾವು ಡಿಸ್ಕಸ್ ಮಾಡಿ ಸೆಲೆಕ್ಟ್ ಮಾಡಿದೀವಿ. ಸೊ ಎಲ್ಲದಕ್ಕೂ ಜಸ್ಟಿಫೈ ಆಗಿದೆ. ಸೊ ಸ್ಪೆಷಲ್ ಆಗಿ ನಮ್ಮ ಭೀಮಾ ವಿಲನ್ ಆದ ಯಾರು ಡ್ರ್ಯಾಗನ್ ಮಂಜು ಅವರು ನಮಗೆ ತುಂಬಾ ಇಷ್ಟಪಟ್ಟು ಒಪ್ಕೊಂಡು, ಅವ್ರಿಗೆ ಎಷ್ಟು ಬ್ಯುಸಿ ಶೆಡ್ಯೂಲ್ ಇದ್ರು ಇದೆಲ್ಲ ಮಾಡ್ಕೊಡ್ತೀನಿ ಅಂತ ನಮಗೆ ಸಪೋರ್ಟಿವ್ ಆಗಿ ನಿಂತರು. ಸೊ ಶರತ್ ಸರ್ ಅಂತೂ ನಮಗೆ ಯಾವತ್ತೂ ಜೊತೆಗೆ ಇದ್ದಾರೆ ಅವತ್ತಿಂದಲೂ. ಕರಿಸುಬ್ಬು ಸರ್ ಮತ್ತೆ ಮೌನ ಗುಡ್ಡೆ ಮನೆ ಮತ್ತೆ ನಮ್ಮ ಮಳೆನೂ ನಾನು ಆಸ್ ಅ ಬ್ರದರ್ ಆಗಿ ನಾವು ಅವರು ನಮ್ಮ ರಿಲೇಟಿವ್ ಆಗಿರೋದ್ರಿಂದ ಸೊ ಅವ್ರು ಯಾವತ್ತೂ ನಮ್ಮ ಮನೆ ಹುಡುಗನೆ. ಸೊ ಹಾಗೆ ಮತ್ತೆ ಬೈಸಿನ ಅಂತ ಸರ್ ಹೇಳಿದಾಗೆ ಅವರು ಚನ್ನಪಟ್ಟಣದಲ್ಲಿ
ಒಂದು ರಾಜಕೀಯ ಪಕ್ಷದಲ್ಲಿ ಇದ್ದಾರೆ. ಆದ್ರೂ ರಾಜಕೀಯನ ಬಿಟ್ಟು ನಮ್ಮ ಜೊತೆ ಒಂದು ಒಳ್ಳೆ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ, ಒಳ್ಳೆ ಕಲಾವಿದರಾಗಿ ಕೆಲಸ ಮಾಡಿದ್ದಾರೆ. ಸೊ ಸೋನಲ್ ಮಂತೇರ ಇದ್ದಾರೆ. ಸ್ಪೆಷಲ್ ಆಗಿ ತರುಣಾಣಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಇವತ್ತು ಅವ್ರು ಇರ್ಬೇಕಿತ್ತು, ಫೈಟಿಂಗ್ ಇರೋದ್ರಿಂದ ಅವರಿಲ್ಲ. ಸೊ ಆದ್ರೂ ತರುಣಾಣಿ ಅವರಿಗೆ ಮತ್ತೆ ನಮ್ಮ ಯೋಗರಾಜ್ ಭಟ್ರಿಗೆ ತುಂಬಾ ಧನ್ಯವಾದಗಳು. ತುಂಬಾ ಕೆಲಸ ಮಾಡಿದ್ದಾರೆ ಈ ಸಿನಿಮಾಕ್ಕೋಸ್ಕರ. ಸೊ ಓಕೆ, ಎಲ್ರಿಗೂ ನಮಸ್ಕಾರ. ಬಹಳ ವಿಶಿಷ್ಟವಾದಂತ ಒಂದು ಪತ್ರಿಕಾಗೋಷ್ಠಿ. ಬಹಳ ವರ್ಷಗಳಾಯ್ತು. ನಾನು ನನ್ನ ನೀಲಾಂಬರಿ ಸಿನಿಮಾ ಮಾಡಿದಾಗ ಇಲ್ಲಿಂದ ಇಡೀ ಟೀಮ್ನ ಕೇರಳ ಚಾಲಕುಡಿಗೆ ಕರ್ಕೊಂಡೋಗಿದ್ದೆ. ಅಂದ್ರೆ ಮಣಿ ಆದ್ಮೇಲೆ ಮಣಿಪಾಲ್ ಕರ್ಕೊಂಡೋಗಿದ್ದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ಪ್ರೆಸ್ ಮೀಟ್ ನೋಡ್ತಾ ಇಲ್ಲ. ಒಂದು ಆಡಿಯೋ ಒಂದಾಗತ್ತೆ, ಟೀಸರ್ ಅಂತ ಒಂದಾಗತ್ತೆ, ಟೈಟಲ್ ಲಾಂಚ್ ಅಂತ ಆಗುತ್ತೆ. ಅದು ಬಿಟ್ಟರೆ ಯಾರು ಪ್ರೆಸ್ನವರು ಹೊರಗಡೆ ಹೋಗಿದ್ದ ಅನುಭವ ಇಲ್ಲ. ನೆನ್ನೆ ಪ್ಲಾನ್ ಮಾಡ್ತಿದ್ದೆ, ಬಹಳ ಖುಷಿ ಆಯಿತು. ಎಲ್ಲಿ ನಾವು ಶೂಟಿಂಗ್ ಮಾಡ್ತಿದ್ವಿ ಅದೇ ಜಾಗದಲ್ಲಿ ನೀವು ಎಷ್ಟು ಲಕ್ಷ ಕೊಟ್ಟರು ಈ ಥರ ಒಂದು ಸುಂದರವಾದಂಥ ಪರಿಸರ ಬೆಂಗಳೂರು ಸಿಗಲ್ಲ. ಸೊ ರಾಮ್ಗೂ ನನಗೂ ಒಂದು ಬೇರೆ ರೀತಿ ಸ್ನೇಹ. ಸೊ ನನ್ನ ಸ್ಟುಡಿಯೋ ಮಾಲೀಕತ್ವದಲ್ಲಿ ಅವರೆಲ್ಲ ಸಿನಿಮಾಗಳು ನನ್ನ ಸ್ಟುಡಿಯೋದಲ್ಲಿ ಮಾಡ್ತಾ ಇದ್ರು. ಯಾವಾಗಲೂ ಕಾಲು ಎಳಿತಿದ್ದೆ. ಕರಿ ಸುಬ್ಬು ಸ್ಟುಡಿಯೋ ಓನರ್ ಆಗಿ ನನ್ನನ್ನು ಬಳಸ್ಕೊಳ್ತಾ ಇದ್ದೀರಾ ನೀವು, ಕಲಾವಿದನಾಗ ಎಲ್ಲೂ ಗುಸ್ಸೇ ಇಲ್ಲ ಅಂತಂದ್ರು. ಸೊ ಒಂದಿನ ಫೋನ್ ಮಾಡಿದ್ರು, ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ, ಮಾಡಬೇಕು ನೀವು ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ನನಗೆ ಅವ್ರ ಕತೆ ಹೇಳಿದಾಗ ಯೋಗರಾಜ್ ಭಟ್ ಕತೆ, ಅವ್ರ ಬ್ಯಾನರ್ ಸಿನಿಮಾ ಅನ್ನೋದು ಖಂಡಿತನೂ ಗೊತ್ತಿಲ್ಲ. ಇಲ್ಲಿಗೆ ಸ್ಪಾಟಿಗೆ ಬಂದ್ಮೇಲೆ ಗೊತ್ತಾಯ್ತು. ನನ್ನ ಕಥೆಯನ್ನು ಏನೂ ಕೇಳಲಿಲ್ಲ. ಒಂದು ಟ್ರೈಬಲ್ ಇಲ್ಲಿ ಬಂದ್ಮೇಲೆ ಕತೆ ಎಕ್ಸ್ಪ್ಲೇನ್ ಮಾಡಿದ್ರು. ಬಹಳ ಅದ್ಭುತವಾದಂಥ ಕತೆ. ಸೊ ನನ್ನ ಕ್ಯಾರೆಕ್ಟ್ರು ನಾನು ಏನು ಅನ್ಕೊಂಡು ಬಂದಿದ್ದೆ, ಅದು ಬೇರೆ ರೀತಿ ಡೈಮೆನ್ಷನ್ ತಗೊಂಡಿದ್ದೆ ಸಿನಿಮಾದಲ್ಲಿ. ಈ ಕ್ಯಾರೆಕ್ಟರ್ ನಾನು ಚೂಸ್ ಮಾಡಿದ್ದಕ್ಕೆ ನಿರ್ಮಾಪಕರಿಗೆ, ಯೋಗರಾಜ್ ಭಟ್ಗೆ ಮತ್ತೆ ರಾಮ್ಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಬಹಳ ವಿಶಿಷ್ಟವಾದಂಥ ಒಂದು ಪಾತ್ರ. ಸೊ ನನ್ನ ಪ್ರಕಾರ ಸಿನಿಮಾ ರೆಡಿ ಆಗೋದು ನಾನು ಕಲ್ತಂಥ ಶಾಲೆಗಳಲ್ಲಿ ಮತ್ತು ನನ್ನ ಗುರುಗಳ ಹತ್ರ. ಸಿನಿಮಾ 2 ಟೇಬಲ್ ಮೇಲೆ ರೆಡಿ ಆಗುತ್ತೆ. ಮಧ್ಯದಲ್ಲೆಲ್ಲ ಮೂಳೆ ಮಾಂಸ ಹಂದರಗಳು ಸೇರ್ಕೊಳ್ತಾ ಹೋಗುತ್ತೆ ಸಿನಿಮಾಗೆ. ಯಾರು ತಪ್ಪಾಗಿ ಭಾವಿಸ್ಬೇಡಿ, ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಇದ್ದೀರಾ. ಒಂದು ಪುಸ್ತಕ ಪೆನ್ನು ಇಟ್ಕೊಂಡು ನಾವು ಓಂಕಾರ ಬರೆದು ಸ್ಕ್ರಿಪ್ಟ್ ಅಂತ ಸ್ಟಾರ್ಟ್ ಮಾಡ್ತೀವಿ, ಸ್ಕ್ರೀನ್ ಪ್ಲೇ ಅಂತ. ಅದು ಮೊದಲನೇ ಪ್ರಾರಂಭ. ಕೊನೆಯದಾಗಿ ಎಡಿಟಿಂಗ್ ಟೇಬಲ್ ಮೇಲೆ ಸಿನಿಮಾ ರೆಡಿ ಆಗುತ್ತೆ. ಮಿಕ್ಕಿದರ ಸೇರ್ಕೊಳ್ತಾ ಹೋಗುತ್ತೆ. ಇವೆರಡು ಕರೆಕ್ಟ್ ಆಗಿದ್ದರೆ ಸಿನಿಮಾದಲ್ಲಿ ಒಂದು ಸ್ಕ್ರಿಪ್ಟು ಕೊನೆಗೆ ಎಡಿಟಿಂಗು ಒಳ್ಳೆ ಅದ್ಭುತವಾದ ಸಿನಿಮಾ ಮೂಡಿ ಬರುತ್ತೆ ಅನ್ನೋದು. ಮಿಕ್ಕಿದೆಲ್ಲ ನಾವೆಲ್ಲ ನಿಮ್ಮ ನಿಮಿತ್ತ ಪಾತ್ರಗಳು ಒಳ್ಳೆ ಆ ಪಾತ್ರಕ್ಕೆ ಸೂಟ್ ಆಗುವಂಥದ್ದು. ಶರತ್ ಸರ್ ಇರ್ಬೋದು, ಯಾರು ತಪ್ಪಾಗಿ ಬಳಸ್ಬೇಡಿ ನನ್ನ ಮಾತುಗಳನ್ನ. ನಾನಿರ್ಬೋದು. ಆ ಕ್ಯಾರೆಕ್ಟರ್ ಅಂತ ಸಿಕ್ಕಿದಾಗ ನಾನು ರಾಮ್ಗೆ ಹೇಳಿದ್ರು, ತುಂಬಾ ತಯಾರಿ ಬೇಕಾಗುತ್ತೆ, ಸ್ಕ್ರಿಪ್ಟ್ ಕೊಡ್ತೀನಿ ಅಂದ್ರು. ನಾನು ಕಲ್ಲಾಗಿ ಬರ್ತೀನಿ. ಯಾವುದೇ ಡೈರೆಕ್ಟರ್ ನಂಗೆ ಅದೇ ಹೇಳುದು, ನಾನೊಬ್ಬ ಸಣ್ಣ ಕಲಾವಿದ, ನಾನೊಬ್ಬ ಕಲ್ಲಾಗಿ ಬರ್ತೀನಿ, ನೀವು ಹೇಗೆ ಬೇಕೋ ಕಳ್ಕೊಳ್ಳಿ ನೀವು ಅಂತ. ನಾನೊಂದು ಗಾದೆ ಒಂದು ರಾಮ್ಗೆ ಹೇಳ್ತಾ ಇರ್ತೀನಿ, ಶೂಟಿಂಗಲ್ಲೂ ಹೇಳಿದ್ದೆ ನಾನು. ಅದು ಬೇರೆ ಬೇರೆ ಥರ ಡೈಮೆನ್ಷನ್ ಅಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ನಮ್ಮ ಗುರುಗಳು KS ರಂಗ ಅಂತಿದ್ರು, ಅವ್ರು ಕಲಿಸಿದಂಥದ್ದು. ಅದು ಒಂದೇ ಒಂದು ಮೊದಲನೇ ಮಾತು ಹೇಳ್ತೀನಿ, ರಾಸಾಯನಿಕ ಕೈಗೆ ಜಾಗಟೆ ಕೊಟ್ಟರೆ ಹೊಡಿತಾನೇ ಇರ್ತಾನೆ. ಆ ಥರ ರಾಮು 8 ಗಂಟೆ ಆದರೂ ಮನವರ್ತಾನೆ ತಿಂತಾನೆ ಇರ್ತಾರೆ. ಓಪನ್ ಮಾಡಿ ಶಾರ್ಟ್ ತೆಗೀರಿ ಅಂದ್ರೆ ಎಷ್ಟು ಹಾಸ್ಯ ಇಟ್ಕೊಂಡಿರ್ತಾರೆ ಕೆಲಸದ ಮೇಲೆ ಅಂತ. ಒಬ್ಬ ನಿರ್ಮಾಪಕನ ಬದುಕಿಸ್ಬೇಕು ಅಂತಂದ್ಬಿಟ್ಟು ನಮ್ಗೆಲ್ಲ ಎಷ್ಟು ಜನ ಇರಿಟೇಷನ್ ಆಗ್ಬಿಟ್ಟಿದೆ. ನನಗೆ ಲೈಟ್ ಹೋಗ್ತಾ ಇರುತ್ತೆ. ನಾನು ಟೆಕ್ನಿಷಿಯನ್ ಆಗಿನೂ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿರೋದ್ರಿಂದ ಹೇಗೆ ಸಾಧ್ಯ ಅಂತ ಅಂದ್ಬಿಟ್ಟು. ಆದ್ರೂ ಮನಗ್ ತಲೆ ತಿಂತಾನೆ ಇರ್ತಾರೆ. ಸೊ ಆ ರೀತಿ ಒಂದು ತಲೆ ತಿಂದು ಕೆಲಸ ಮಾಡಿಸಿರೋದೇ, ಕೆಲಸ ತಗೊಂಡಿರೋದ್ರಿಂದ ಒಂದು ಸಿನಿಮಾ ಬಹಳ ಅಚ್ಚುಕಟ್ಟಾಗಿ ಬಂದಿದೆ ಅಂತ ನಾನು ಅದು ಭಾವಿಸ್ತೀನಿ. ಸೊ ಈ ಚಿತ್ರದಲ್ಲಿ ನನ್ನನ್ನು ಕ್ಯಾಸ್ಟ್ ಮಾಡಿದಂಥ ನಿರ್ಮಾಪಕರಿಗೆ, ರಾಮ್ಗೆ ಮತ್ತೆ ಯೋಗರಾಜ್ ಭಟ್ಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇರ್ತೀನಿ. ಮತ್ತೆ ನನ್ನ ಜೊತೆ ಬಹಳ ಬೇರೆನೇ ತಯಾರಿ ಮಾಡ್ಕೊಂಡಿದ್ದಾನೆ ಮನು ಈ ಸಿನಿಮಾಗೋಸ್ಕರ. ಸೊ ನನ್ನ ಕೋ ಆರ್ಟಿಸ್ಟ್ಗಳು ಮೌನ ಗುಡ್ಡೆ ಮನೆ, ಶರತ್ ಸಾರು, ಎಲ್ಲ ನನ್ನ ಜೊತೆಗೆ ಯಾರು ಸುಮಾರು ಕಲಾವಿದರು ಸಹಕಾರ ನಡೆಸಿದ್ದಾರೆ. ಸೊ ಎಲ್ಲರ ಕೋಆಪರೇಷನ್ ನನಗೆ ಸಿಕ್ತು. ಆ ಪಾತ್ರ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಾನು ಅನ್ಕೊಳ್ತೀನಿ. ಬಹಳ ದಿನ ಆದ್ಮೇಲೆ ನನಗೆ ಒಂದು 10 ವರ್ಷ ಆದ್ಮೇಲೆ ಒಂದು ಬೇರೆ ಡೈಮೆನ್ಷನ್ ಕ್ಯಾರೆಕ್ಟರ್ ಸಿಕ್ಕಿದೆ ನನಗೆ. ಬೇರೆ ಬೇರೆ ರೀತಿಗಳನ್ನು ನೋಡಿದ್ದೀರಾ, ಪ್ರೆಸ್ನವರು ನಾನು ಬೈದಿದ್ದೀರಾ. ದೊಡ್ಡ ಬಾಡಿಯ ಸಿನಿಮಾ ಆದಾಗ ಹೊಸಬಣ್ಣ ಈ ರೀತಿ ಕ್ಯಾರೆಕ್ಟರ್ಗಳನ್ನ ನಾವು ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ಸೀನಿಯರ್ ಮನೋವಿದ್ದಾನೆ. ತುಂಬಾ ಜನ ಬೈದು ಕಾಮೆಂಟ್ ಮಾಡಿದ್ರು, ನನ್ನ ಪರ್ಸನಲ್ ಫೋನ್ ಮಾಡಿ ದಯವಿಟ್ಟು ಈ ಥರ ಸಿನಿಮಾಗಳು ಮಾಡಬೇಡಿ ಅಂತ. ಮೊನ್ನೆ ರೀಸೆಂಟಾಗಿ ಒಂದು ಸಿನಿಮಾ ಅದನ್ನು ಮೊನ್ನೆ
ನಾಯಕ ಕೇದಾರ್ನಾಥ್ ಕುರಿ ಫಾರಂ ಅಂತ. ಸೊ ಅದಕ್ಕೂ ಬೈದರು, ಇಲ್ಲಿದ್ದಾರೆ ಮಹಾನ್ ಭಾವ. ಫೋನ್ ಮಾಡಿ ಫೋನ್ ಮಾಡಿ ಬೈತಾರೆ, ನಾಚಿಕೆ ಆಗಲ್ಲ ನಿಮ್ಗೆ ಆ ಥರ ಕ್ಯಾರೆಕ್ಟರ್ ಮಾಡೋದಕ್ಕೆ ಅಂತ. ಗೊತ್ತಾಗಲ್ಲ ಬೇರೆ ರೀತಿ ಡೈಮೆನ್ಷನ್ ನೋಡಿ. ಇವಾಗ ಈ ಸಿನಿಮಾದಲ್ಲಿ ನನಗೆ ಈ ಕ್ಯಾರೆಕ್ಟರ್ ಇದೆ ಇಷ್ಟಿದೆ ಅಂತ ಗೊತ್ತಿಲ್ಲ ನನಗೆ. ಸೊ ನಾನು ಬಂದಿದ್ದಕ್ಕೆ ಜಾಸ್ತಿ ಜನಗಳು ವರ್ಕ್ ಮಾಡಿದ್ದೀನಿ. ನಾನು ಏನು ಡೇಟ್ಸ್ ಕೊಟ್ಟಿದ್ರು, ಏನು ಮಾತಾಡಿದ್ವಿ ನಾವು, ಅದಕ್ಕೆ ಜಾಸ್ತಿ ಜನಗಳು ನೀವು ಈ ಥರ ಇದೇ ಕ್ಯಾರೆಕ್ಟರ್, ಇದು ಬೇರೆ ಡೈಮೆನ್ಷನ್ ತಗೊಳ್ತಾ ಇದೆ, ಇದನ್ನು ಬೇರೆ ರೀತಿ ಬೆಳೆಸಿದ್ದೀನಿ ಅಂದಾಗ ನಾನು ಮನಸಾರ ಒಪ್ಪಿ ನಾನು ಕೆಲಸ ಮಾಡಿದ್ದೀನಿ. ನನ್ನಿಂದ ಏನಾದರೂ ನಿರ್ಮಾಪಕರಲ್ಲಿ ನಿರ್ದೇಶಕರಲ್ಲಿ ತೊಂದರೆ ಆಗಿದ್ರೆ ನಾನು ಸಾರಿ ಕೇಳ್ತೀನಿ. ಒಂದು ಸೆಕೆಂಡ್, ಸಿನಿಮಾ ಚೆನ್ನಾಗಿ ಬರಬೇಕು, ಚಿತ್ರಮಂದಿರಕ್ಕೆ ಪ್ರೇಕ್ಷಕ ಬಂದು ಪ್ರೇಕ್ಷಕ ಮಹಾಪ್ರಭು ಅಲ್ಟಿಮೇಟ್ 10:30ಗೆ ಆಟೋ ಡ್ರೈವರು ಮತ್ತೆ ಸಿನಿಮಾದಲ್ಲಿ ಹೋಟೆಲ್ಗಳಲ್ಲಿ ಕೆಲಸ ಮಾಡೋ ಪಾತ್ರೆ ತೊಳೆಯುವಂಥ ಹುಡುಗರು ಏನಿರ್ತಾರೆ ಅವರೇ ನಮ್ಮ ಸಿನಿಮಾನ ಆ ಕಾಲದಿಂದ ಈ ಕಾಲದಲ್ಲಿ ಉಳಿಸಿದಂಥ ಜನ. ಸಿನಿಮಾನ 10:30ಗೆ ಏನು ಬರೀತಾನ ಪ್ರೇಕ್ಷಕ ಮಹಾಪ್ರಭು ಅದೇ ಅಲ್ಟಿಮೇಟ್ ರಿವ್ಯೂ ಆಗುತ್ತೆ. ಮಿಕ್ಕಿದ ಯಾವ್ದಾದ್ರು ಇಲ್ಲಿ ಸಿನಿಮಾ ಚೆನ್ನಾಗಿ ಮಾಡಬೇಕು, ಅಷ್ಟೇ ನಮ್ಮ ಕೆಲಸ. ನಮಸ್ಕಾರ. ನಾನು ಚನ್ನಪಟ್ಟಣದವರು. ಅದು ಈ ಒಂದು ಚಿತ್ರದಲ್ಲಿ ನಾನು ಇಸ್ಲಾಬ್ರೈ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಈ ಒಂದು ಚಿತ್ರ ಮಾಡ್ತಾ ಇದ್ದೀನಿ. ಆದರೆ ನಾನು ಸಣ್ಣ ಪುಟ್ಟ ಒಂದು ರೀಲ್ಸ್ ಮಾಡ್ಕೊಂಡು ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ಕೊಂಡು ಇದ್ದಂಥ ವ್ಯಕ್ತಿ. ನನ್ನಿಂದನೂ ಒಂದು ಇದು ಪಾತ್ರ ಮಾಡ್ಬೋದು, ಇವನು ಒಂದು ತೋರಿಸ್ಬೋದು ಅನ್ನೋ ಒಂದು ಕೆಲಸದಲ್ಲಿ ನಮ್ಮ ಡೈರೆಕ್ಟರ್ ಆಗಿದ್ದು ನಮ್ಮ ಪ್ರೊಡ್ಯೂಸರ್ ಆಗಿ ಭಾಳ ಆಸೆ ಪಟ್ಟಿದ್ದಾರೆ. ಆ ಒಂದು ಪಾತ್ರಕ್ಕೆ ಎಷ್ಟು ನನ್ನ ಒಂದು ಶಕ್ತಿ ಏನಿದೆ ಆ ಪಾತ್ರಕ್ಕೆ ಒಂದು ತುಂಬುವಂಥ ಶಕ್ತಿ ಮಾಡಿದ್ದೀನಿ ನಾನು. ಅದು ನಾನು ಹುಡುಕವರಲ್ಲ, ಮೊದಲು ಅವರಿಗೆ ನನ್ನ ಒಂದು ಧನ್ಯವಾದಗಳು ತಿಳಿಸೋಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ಒಂದು ಚಿತ್ರ ಮುಂದೆ ಬಂದರೆ, ಈ ಒಂದು ಚಿತ್ರ ಏನೇ ಒಂದು ರಾಜ್ಯಾದ್ಯಂತ ಏನೋ ಒಂದು ಪಬ್ಲಿಸಿಟಿ ಮಾಡಬೇಕಂದ್ರೆ ನೀವು ಮುಖ್ಯ, ಅದೇ ರೀತಿ ನಮ್ಮ ಕರ್ನಾಟಕ ಜನತೆ ಮುಖ್ಯ. ಈ ಒಂದು ಯಶಸ್ವಿ ಮಾಡ್ಕೋಬೇಕಾಗಿ ಎಲ್ಲರೂ ಕೇಳಬೇಕು. ನೀವು ಮಾತಾಡಿ ಅಣ್ಣ, ನೀವು ಮಾತಾಡಿ ಅಣ್ಣ. ಇಲ್ಲ ಅಣ್ಣ, ಇಲ್ಲ ಇಲ್ಲ, ನೀವು ಮಾತಾಡಿ ಅಣ್ಣ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ರಾಮನಾರಾಯಣ್ ಸರ್ ಅವರು ಹೇಳಿದಾಗೆ ಮತ್ತೆ ನಮ್ಮ ವೆಂಕಟೇಶ್ ಜಿ ಹೇಳಿದಾಗೆ ಹಿಂದೆ ಚಿತ್ರೀಕರಣದ ತಾಣಗಳಿಗೆ ತಾವೆಲ್ಲರೂ ಬರುವಂಥದ್ದು ಪರಂಪರೆ ಇತ್ತು. ಅದು ಇವತ್ತಿನ ಈ ಪ್ರೆಸ್ ಕಾನ್ಫರೆನ್ಸ್ ಅದನ್ನ ಆ ಎಲ್ಲ ದಿವಸಗಳನ್ನ ನೆನಪಿಸ್ತಾ ಇದೆ. ನೀವೆಲ್ಲರೂ ಇಲ್ಲಿಗೆ ಬಂದಿದ್ದಕ್ಕೆ ತಂಡದ ಪರವಾಗಿ ನಾನು ನಿಮಗೆ ಥ್ಯಾಂಕ್ಸ್ ಅನ್ನ ಹೇಳ್ತೇನೆ. ಮೊಟ್ಟ ಮೊದಲನೇ ಬಾರಿಗೆ ನಾನು ರಾಮನಾರಾಯಣ್ ಸರ್ ಅವರ ನಿರ್ದೇಶನದಲ್ಲಿ ಕೆಲಸ ಮಾಡ್ತಿದ್ದೀನಿ. ಈ ಹಿಂದೆ ಸಾಕಷ್ಟು ಚಿತ್ರಗಳಿಗೆ ಅವರ ಸಂಭಾಷಣೆ ಬರ್ತಾ ಇತ್ತು, ನಾವು ಹೇಳ್ತಾ ಇದ್ವಿ, ಕೇಳ್ತಾ ಇದ್ದೆ ಯಾರು ಬರ್ತಿರೋದು ಇದು ಅಂತ. ರಾಮನಾರಾಯಣ್ ಸರ್ ಅಂತ ಹೇಳೋರು, ಬಹಳ ಮೆಚ್ಕೊಂಡಿದ್ದೆ. ತದನಂತರ ಎಷ್ಟೋ ವರ್ಷಗಳ ನಂತರ ಅವರ ನಿರ್ದೇಶನದಲ್ಲಿ ನಾನು ಕೆಲಸ ಮಾಡುವಂತ ಒಂದು ಅವಕಾಶ ಸಿಕ್ತು. ಪರಸ್ಪರ ಆಗಲಿ. ಅವರ ಬರವಣಿಗೆ ಎಷ್ಟು ಅಚ್ಚುಕಟ್ಟು, ಅವರ ನಿರ್ದೇಶನವೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿದೆ, ಖುಷಿ ಕೊಡುವಂಥದ್ದು. ಹೇಗೆ ಬರವಣಿಗೆಯಲ್ಲಿ ಒಂದು ಕೂಡ ಒಂದು ಪದವಾಗ್ಲಿ ಒಂದು ವಾಕ್ಯವಾಗ್ಲಿ ವೇಸ್ಟ್ ಆಗೋದಿಲ್ವೋ, ಇಲ್ಲಿ ಕೂಡ ಅವರು ಎಕ್ಸಿಕ್ಯೂಟ್ ಮಾಡ್ತಿರುವಂತಹ ಶಾರ್ಟ್ಸ್ಗಳಾಗ್ಲಿ, ಅವರ ಕಥೆಯನ್ನ ಹೇಳ್ತಿರುವ ರೀತಿ ಆಗಲಿ, ಎಲ್ಲವೂ ಅವರದೇ ಆದ ಒಂದು ಶೈಲಿಯಲ್ಲಿ ನಡ್ಕೊಂಡು ಬರ್ತಾ ಇದೆ. ಅವರೇ ಹೇಳಿದಾಗೆ ಒಂದು ವಿಶೇಷವಾದ ಪಾತ್ರ, ಅದು ಮುಂದಿನ ದಿವಸಗಳಲ್ಲಿ ಅವರೇ ರಿವೀಲ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮನು ಅವರ ಜೊತೆಯಲ್ಲಿ ಮೊದಲನೇ ಚಿತ್ರ, ಅವರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೇನೆ. ನಮ್ಮ ನಾಯಕ ನಟಿ ಅವ್ರ ಜೊತೆಲೂ ಕೂಡ ಮೊದಲನೇ ಬಾರಿ ಮಾಡ್ತಿರೋದು. ಒಟ್ಟಾರೆ ಅಷ್ಟೇನೆ, ನಮ್ಮ ಸಂತೋಷ್ ಗೌಡರು ನಿರ್ಮಾಪಕರು, ಅವ್ರಿಗೂ ಇದು ಮೊದಲು. ಬಹಳ ಸರಾಗವಾಗಿ ಎಲ್ಲದನ್ನ ಒದಗಿಸ್ತಾ, ಎಲ್ಲರನ್ನು ಚೆನ್ನಾಗಿ ಕಾಣ್ತಾ, ಚಿತ್ರೀಕರಣ ಸುಗಮವಾಗಿ ನಡೆಯೋದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ, ಎಲ್ಲವನ್ನು ಒದಗಿಸ್ಕೊಡ್ತಾ ಇದ್ದಾರೆ. ಇನ್ನು ಸುಬ್ಬಣ್ಣ ಅವ್ರ ಬಗ್ಗೆ ನಿಮ್ಗಾಗಲೇ ಗೊತ್ತಿದೆ. ಅವರು ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಕೆಲಸ ಮಾಡಿ ಈಗಾಗಲೇ ಇಂಡಸ್ಟ್ರಿ ಅಂತಂದ್ರೆ ಸುಬ್ಬಣ್ಣ ಅವ್ರನ್ನ ನೋಡ್ಬೋದು ನಾವು. ಸೊ ಎಲ್ಲ ಆ ವಿಭಾಗದಲ್ಲೂ ಕೆಲಸ ಮಾಡಿ ಅನುಭವ ಪಡೆದಿರುವಂಥವು ಚೆನ್ನಾಗಿ ಬರ್ತಿದೆ. ಇವತ್ತು ಚಿತ್ರೀಕರಣದ ತಾಣಕ್ಕೆ ನೀವು ಬಂದಿರೋದ್ರಿಂದ, ನಾವು ಚಿತ್ರೀಕರಣದಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ನಮ್ಮನ್ನ ಯಾವ್ಯಾವ ವೇಷದಲ್ಲಿ, ಈಗಾಗಲೇ ನೀವು ಸ್ಪಾಟ್ಗೆ ಬಂದಾಗ ಮುಖ ತುಂಬಾ ರಕ್ತ ಧೂಳು ಎಲ್ಲ ಇತ್ತು. ಅದಕ್ಕೆ ನಾನು ನಮ್ಮ ಮಾಸ್ಟರ್ಗೆ ಥ್ಯಾಂಕ್ಸ್ ಹೇಳ್ತೇನೆ, ವಿನೋದ್ ಮಾಸ್ಟರ್ಗೆ. ಧೂಳಲ್ಲಿ ಮುಗಿಸ್ಬಿಟ್ಟಿದ್ದಾರೆ 3 ದಿವಸದಿಂದ. ಬಟ್ ಖುಷಿ ಕೊಡ್ತಾ ಇದೆ, ಶಾರ್ಟ್ಸ್ ಅಷ್ಟೇ ಅದ್ಭುತವಾಗಿ ಬರ್ತಿದೆ. ಅವ್ರ ಜೊತೆಲೂ ಕೂಡ ಸಾಕಷ್ಟು ಚಿತ್ರಗಳನ್ನು ನಾನು ಈಗಾಗಲೇ ಮಾಡಿದ್ದೀನಿ. ಒಟ್ಟಾರೆಯಾಗಿ ಚೆನ್ನಾಗಿ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ, ಪ್ರಚಾರ, ಆಶೀರ್ವಾದ
ಇರಲಿ, ಈ ತಂಡದ ಮೇಲೆ ಇರಲಿ, ಈ ಸಿನಿಮಾ ಮೇಲೆ ಇರಲಿ ಅಂತ ನಾನು ಕೇಳ್ಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕ್ಲೈಮ್ಯಾಕ್ಸ್ ಫೈಟ್ನ ಶೂಟ್ ಮಾಡ್ತಾ ಇದ್ದೀರಿ. ರಾಮ್ ನಾರಾಯಣ್ ಸರ್ಗೆ ಮತ್ತು ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ರಾಮ್ ನಾರಾಯಣ್ ಸರ್ ಜೊತೆ ತುಂಬ ದಿವಸಗಳಾಗೋಯ್ತು ಗ್ಯಾಪು ಸಿನಿಮಾ ಮಾಡೋದಕ್ಕೆ. ಈ ಕರೆದು ಈ ಅವಕಾಶನ ಈ ಸಿನಿಮಾದಲ್ಲಿ ಮಾಡಿಕೊಟ್ಟಿದ್ದ ಅವಕಾಶಕ್ಕೆ ಥ್ಯಾಂಕ್ ಯು. ಹಾಗೆ ನಮ್ಮ ಹೀರೋ ಸರ್ ಬಗ್ಗೆ ಮೊದಲನೇ ಸಿನಿಮಾ ತುಂಬ ಓದ್ಬಿಟ್ಕೊಂಡು ಮಾಡ್ತಿದ್ದಾರೆ. ಅವ್ರಿಗೆ ಏನು ನಾನು ಪೂರ್ತಿ ಫಿಲ್ಮ್ ಮಾಡಬೇಕು ಅದನ್ನು ಈ ಕ್ಲೈಮ್ಯಾಕ್ಸಲ್ಲಿ 100% ಮಾಡಿಕೊಡ್ತೀನಿ. ಹಾಗೆ ಎಲ್ಲ ಇಲ್ಲಿದ್ದವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಇದು ಟೆಸ್ಟಲ್ಲಿ ತುಂಬಾ ಇರೋದು ಕಷ್ಟ. ಬಟ್ ಆ ಸೀನಿಗೆ ಏನು ಬೇಕು ಅಂತ ಪ್ರೊವೈಡ್ ಮಾಡ್ತಾ ಇದ್ದೀರಿ ಅಷ್ಟೇ, ಇಲ್ಲಿ ಏನು ಉದ್ದೇಶ ಇಲ್ಲ. ಅಣ್ಣ ಕೃಷ್ಣನ್ ನಿಮಗೆ ಹೇಳ್ತಾ ಇರೋದು ಯಾಕಂದ್ರೆ ಅದು ತುಂಬ ಸಾಫ್ಟ್ ಆಗಿಬಿಡುತ್ತೆ ಆ ಏರಿಯಾ. ಅಲ್ಲೊಂಚೂರು ಏನೋ ಬೇರೆ ಇಟ್ಟು ಮಾಡ್ಬೇಕಂತ ಒಂದು ಇಟ್ಟು ಏನೋ ಸಿನಿಮಾಗೆ ಕ್ಲೈಮ್ಯಾಕ್ಸ್ ಎಪಿಸೋಡ್ನ ಮಾಡೋದಾಗ ಅದು ಬೇಕು ಅನ್ನೋ ಒಂದು ವಿಚಾರದಲ್ಲಿ ಇಟ್ಕೊಂಡು ಇದನ್ನ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗೆ ಈ ಫೈಟು ತುಂಬ ಚೆನ್ನಾಗಿ ಬರುತ್ತೆ. ಯಾಕೆಂದ್ರೆ ಸಿನಿಮಾ ಒಂದು ಫೈಟ್ ಅಂದ ತಕ್ಷಣ ಒಂದು ಫೈಟ್ ಆಗಲ್ಲ, ಅದಕ್ಕೆ ಕತೆ ಇದ್ರೆ ಫೈಟ್ ಆಗುತ್ತೆ. ಈ ಫೈಟಲ್ಲಿ ಸೀನು ವಿತ್ ಫೈಟ್ ತುಂಬ ಚೆನ್ನಾಗಿದೆ. ಆಕ್ಚುಲಿ ಆ ಡೈಲಾಗ್ ಆಗಲಿ ಆ ಎಮೋಷನ್ ಆಗಲಿ ತುಂಬ ಕ್ಯಾರಿ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ಅದು ಈ ಸಿನಿಮಾದಲ್ಲಿ 100% ಸಕ್ಸಸ್ಫುಲ್ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ. ಅದನ್ನ ಹೇಳ್ತಾ ಏನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ವಿನೋದ್, ಫೈಟಲ್ಲಿ ಕೆಳಗಡೆ ಬೆಡ್ ಬಿದ್ದು ಏನು ಯೂಸ್ ಮಾಡಿಲ್ಲ. ಫೈಟಲ್ಲಿ 8 ಗೀಟ್ ಏನೋ ಬಿದ್ದಿದ್ರೆ ಜೋರಾಗಿ ನಡೀತಾ ಇತ್ತು. ಕರೆಕ್ಟ್ ಸರ್. ಇದು ಬೀಳೋದಕ್ಕೆ ಹೇಳೋದಕ್ಕೆ ಅಂತ ಬೆಡ್ ಹಾಕ್ತೀರಿ. ಈಗ ನಾವು ಗ್ರೌಂಡ್ ಅಂತ ಇಟ್ಟು ಸ್ವಲ್ಪ ಮ್ಯಾಚ್ ಮಾಡುವಾಗ ಸೊ ಅದನ್ನ ನಾವು ಸ್ವಲ್ಪ ಹಾರ್ಡ್ ಮಾಡಿ ತೆಗಿತೀರಿ. ಯಾಕಂದ್ರೆ ನಾವು ಅದನ್ನ ಆಕ್ಚುಲಿ ಕಂಪ್ಲೀಟ್ ಹಿಂದೆ ಮಾಡಿದ್ದೀವಿ, ಅದು ಬೆಡ್ ಮೇಲೆನೇ ಮಾಡಿದ್ದೀವಿ. ತುಂಬಾ ಎಳ್ಕೊಂಡು ಹೋಗೋದಕ್ಕೆ ಅದನ್ನ ಮಾಡೋದಕ್ಕೆಲ್ಲ ಬೆಡ್ ಮೇಲೆ ಮಾಡಿದ್ದೀವಿ. ಚಿಕ್ಕ ಲೀಡ್ ಬೇಕಲ್ವಾ, ಆ ಲೀಡ್ಗೋಸ್ಕರ ನಾವು ಅಲ್ಲಿ ಆ ಪಾತ್ರನ ಡೈರೆಕ್ಟ್ ಆಗಿ ಇಟ್ಟು ತೆಗೆದಿದ್ದೀವಿ ಅಷ್ಟೇ. ಹೀರೋ ತುಂಬಾ ಕೋಆಪರೇಟ್ ಮಾಡಿದ್ದಾರೆ, ಖಂಡಿತವಾಗ್ಲೂ ಮಾಡಿದ್ದಾರೆ. ಮೊದಲನೇ ಸಿನಿಮಾ ಅಲ್ವಾ, 100% ಮಾಡೇ ಮಾಡ್ತಾರೆ. ಮುಂದಿನ ಮಾಡಲೇಬೇಕು ಅವರು, ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಬರ್ತಾ ಇರ್ತಾರೆ. ಸೊ ಹಾಗಾಗಿ ಈ ಕಷ್ಟನ ತಗೊಂಡ್ರೆ ಈಗ ಈ ಟೈಮಲ್ಲಿ ತಗೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ನಮ್ಮ ಸಿನಿಮಾ. ಸರ್ ಸಿನಿಮಾ ನಮ್ದು ಜರ್ನಿ ತುಂಬಾ ದೊಡ್ಡದಲ್ವಾ, ಆಕ್ಷನ್ ಅನ್ನೋದು, ಅದಕ್ಕೆ ಥ್ಯಾಂಕ್ ಯು. ಮರದಲ್ಲಿ ನಮಸ್ಕಾರ. ಮೊದಲನೇದಾಗಿ ಸರ್ ನೀವು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಈ ಥರ ದೊಡ್ಡ ಆಪರ್ಚುನಿಟಿ ನಿಮಗೆ ಸಿಗ್ತಾ ಇದೆ ಕಂಟಿನ್ಯೂ. ಮತ್ತು ಫಸ್ಟ್ ಟೈಮ್ ನಮ್ಮನ್ನು ಅಪ್ರೋಚ್ ಮಾಡುವಾಗ ಒಂದು ಸಂತೋಷ್ ಸರ್ ಆಗಲಿ, ರಾಮ್ ಸರ್ ಆಗಲಿ, ಸರ್ ಆಲ್ಮೋಸ್ಟ್ ಫಿಲಮಲ್ಲಿ ನಾವು ಪ್ಲ್ಯಾನ್ ಮಾಡಲಿಲ್ಲ. ಅಂದರೆ ಇವಾಗ ನೀವು ಬೇಕೇ ಬೇಕು, ಒಂದು ದೊಡ್ಡ ಟರ್ನ್ ಓವರ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಹಾಗಾಗಿ ಸಾರ್ ಹತ್ರ ಡಿಸ್ಕಸ್ ಮಾಡಿ ಮತ್ತು ಭಟ್ ಸಾರ್ನು ಮಾತಾಡಿಲ್ಲ ಫೈಲ್ ಮಾಡಿ ಈ ಪಾತ್ರನ ಪ್ಲೇ ಮಾಡ್ತಾ ಇದ್ದೀವಿ. ಸೊ ತುಂಬ ಸಂತೋಷ ಆಗ್ತದೆ. ಇದು ಸೆಕೆಂಡ್ ಸಿನಿಮಾ ನಾನು ಫೈಟ್ ಜೊತೆ ಮಾಡ್ತಾ ಇರೋದು. ಅದೇ ಥರ ತುಂಬ ಏನು ನಾವು ಭೀಮಾದಲ್ಲಿ ನೋಡಿದ್ವಿ ಆ್ಯಕ್ಷನ್ನು ಅದೇ ಥರ ಇದೆ. ಅಗೇನ್ ತುಂಬ ಕಷ್ಟಪಡ್ದು ಹಾರ್ಡ್ ವರ್ಕಲ್ಲಿ ನೈಟ್ ಶೂಟ್ ಒಂದು ಮಾಡಿದ್ದೀವಿ. ಅಲ್ಲೂ ಅಷ್ಟೇ ಮತ್ತು ಇಲ್ಲೂ ಅಷ್ಟೇ ಹೇಳೋದು ಬೀಳೋದನ್ನ ತಲೆ ಕೆಡ್ಸ್ಕೊಂಡೆ ಮಾಡ್ತಾ ಇದ್ದಾರೆ. ಖಂಡಿತ ದೊಡ್ಡ ಫ್ಯೂಚರ್ ಇದೆ ಅವರಿಗೆ, ತುಂಬ ದೊಡ್ಡ ಬ್ರೈಟ್ ಫ್ಯೂಚರ್ ಇದೆ. ಅದನ್ನು ನೋಡೇ ಗೊತ್ತಾಗ್ತದೆ ಅಲ್ಲಿ. ಮತ್ತು ಸೀನಿಯರ್ ಆರ್ಟಿಸ್ಟ್ ಅಲ್ವಾ ಸರತ್ ಸರ್, ತುಂಬ ಫ್ರೆಂಡ್ಲಿ. ನಾವು ಸ್ಕ್ರೀನ್ ಮೇಲೆ ಮತ್ತು ರೇಡಿಯೋ ನೋಡ್ಬೇಕಾದ್ರೆ ಒಂಥರ ಅನಿಸುತ್ತೆ. ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ತುಂಬ ಖುಷಿ ಆಗುತ್ತೆ, ತುಂಬ ಚೆನ್ನಾಗಿ ಇಂಪ್ಯಾಕ್ಟ್ ಮಾಡ್ತಿದ್ದಾರೆ. ಮತ್ತು ಸರ್ ಸಾರಿ ಬಂದಿದ ತಕ್ಷಣ ನೋಡಿದೆ ಎಲ್ಲೂ ನೋಡಿದ್ದೀನಲ್ಲ ಅಂತ ಹೇಳಿ, ಯಾಕಂದರೆ ಸಿನಿಮಾ ನಾನು ಜಾಸ್ತಿ ನೋಡ್ಕೋಬೋಲ್ಲ. ಸೊ ಹಂಗಾಗಿ ಆ್ಯಕ್ಟಿಂಗ್ ನೋಡಿದ ತಕ್ಷಣ ಒಂಥರ ಆಗುತ್ತೆ. ಯಾಕಂದರೆ ಕೇಳೋ ರಿಯಾಕ್ಷನ್ಸ್ ಆಗಲಿ ಮತ್ತು ನಮ್ಮ ಏನು ಕಣ್ಣು ಮತ್ತು ಫೇಸ್ ರಿಯಾಕ್ಷನ್ ಬಿಟ್ಟು ಬಾಡಿನೂ ಒಂದು ರಿಯಾಕ್ಷನ್ ಕೊಡಬೇಕಂತ ಸಾರು ನೋಡಿ ಒಂದು ಕಲ್ತ್ಕೊಂಡೆ ಅಲ್ಲಿ ಒಂದೊಂದು ಶಾರ್ಟ್ ನೋಡಿಕೊಂಡು. ಸೊ ಈ ಟೀಮ್ ಜೊತೆ ಸೇರಿ ವರ್ಕ್ ಮಾಡಿ ತುಂಬ ಖುಷಿ ಅಂತ ಹೇಳಿ. ಥ್ಯಾಂಕ್ ಯು. ಮಾತಾಡಿ ಮನು 4 ಬನ್ನಿ.
ಮನೋರು ಬೇಗ ಮಾತಾಡೋ ಶೂಟಿಂಗ್ ಹೋಗೋದು. ಇಲ್ಲಿ 4-5 ಜನ ಮನು ಅಂತ ಎರಡು ಮಾತಾಡ್ತಾರೆ ಮನೋರು. ನಮ್ಮ ಅವ್ರು ಮಾತಾಡಲ್ಲ, ಈ ಮನು ಬಂದು ಮಾತಾಡಲ್ಲ. ಅವ್ರು ರೆಡಿ ಅವ್ರೆ ಇಮಿಡಿಯೇಟ್ಲಿ. ಈ ಮನು ರೆಡಿ ಅವರು. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರೂ ಬಂದಿರೋಕ್ಕೆ. ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ ಯು ಫಾರ್ ರಾಮ್ ಸರ್. ನಾನು ರಾಮ್ ಸರ್ ಜೊತೆ ಫಸ್ಟ್ ಸಿನಿಮಾ ಇದೆ ನಂದವ್ರದ್ದು, ನಾನು ಮಾಡ್ತಾರೆ ಫಸ್ಟ್ ಸಿನಿಮಾ ಜೊತೆ. ಅಂಡ್ ಈ ಸಿನಿಮಾದಲ್ಲಿ ನನಗೆ ಏನು ಬೇಕು ಅನ್ನೋ ಡಿಒಪಿಗೆ ಏನು ಬೇಕು ಎಲ್ಲ ರೀತಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಮತ್ತೆ ನಿರ್ಮಾಪಕರು ಕೂಡ ನನಗೆ ಏನು ಬೇಕು, ನನಗೆ ಏನು ಇಂಥ ರಿಕ್ವೈರ್ಮೆಂಟ್ ಬೇಕು ಸರ್, ನನಗಿದೆ ಅವೈಲೇಬಲ್ ಬೇಕು ಅಂತ ಹೇಳಿದಾಗ ಆಯ್ತು ಮನೆಗೆ ತೊಗೊಂಡು ಮಾಡಿ, ಯಾವುದೇ ಅಡಚಣೆ ಇಲ್ಲ, ಅದು ಕಟ್ ಮಾಡಿ ಆ ಥರ ಯಾವುದೇ ಹೇಳಿಲ್ಲ. ನಿಮ್ಗೆ ಏನು ಬೇಕು ಅದನ್ನು ತೊಗೊಂಡು ಮಾಡಿ, ಬಟ್ ಸಿನಿಮಾ ದೂರ ಬರಬೇಕು ಅಂತ ಹೇಳಿದ್ರೆ ನಾನು ಡೈರೆಕ್ಟರ್ ಕೊಟ್ಟಿರೋ ಜವಾಬ್ದಾರಿನ ತುಂಬ ಚೆನ್ನಾಗಿ ಮಾಡಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇದರಲ್ಲಿ ಮಾಸ್ಟರ್ ಜೊತೆ ನಂದು ಸೆಕೆಂಡ್ ಮೂವಿ, ಬಟ್ ಅಸೋಸಿಯೇಟ್ ಆಗಿ ನಾನು ಅವ್ರ ಜೊತೆ ಒಂದು 12 ವರ್ಷ ತುಂಬ ಕೆಲಸ ಮಾಡಿದ್ದೀನಿ. ಬಟ್ ನಾನು ಡಿಒಪಿ ಆಗಿದ್ದಾಗ ಅವ್ರ ಜೊತೆ ನಾನು 2 ಸಿನಿಮಾ ಮಾಡ್ತಾರೆ. ಇದು ನಾನು 2ನೇ ಸಿನಿಮಾ ಮಾಡಿದ್ದೆ. ಅದಾದ್ಮೇಲೆ ಮನೋರ್ ಜೊತೆ ನಾನು ಫಸ್ಟ್ ಸಿನಿಮಾ, ಅವ್ರ ಹೆಸರು ಮನೋನೇ, ನನ್ನ ಹೆಸರು ಮನೋನೇ. ಅದೇ ಮನೋರ್ ಜೊತೆ ನಾನು ಫಸ್ಟ್ ಸಿನಿಮಾನೆ. ಬಟ್ ಓವರ್ ಆಲ್ ಹೇಳ್ಬೇಕಂದ್ರೆ ಒಂದು ನ್ಯೂ 15 ಜೊತೆ ತುಂಬ ಖುಷಿ ಆಯಿತು. ಬಟ್ ರಾಮ್ ಸರ್ ಜೊತೆ ಮಾಡ್ತಿದ್ದಾಗ ನನಗೆ ಇನ್ನೂ ತುಂಬಾ ಖುಷಿ ಆಯಿತು. ಯಾಕಂದ್ರೆ ಅವರು ತುಂಬ ಸ್ನೇಹಿತರ ಸಿನಿಮಾದಲ್ಲಿ, ನಾನು ಅವ್ರ ಸಿನಿಮಾದಲ್ಲಿ ನಾನು ಅಸೋಸಿಯೇಟ್ ಕ್ಯಾಮ್ರಾಮನ್ ಆಗಿದ್ದೆ. ಬಟ್ ಇವಾಗ ಅವರೇ ಸಿನಿಮಾ ಅವ್ರ ನಿರ್ದೇಶನಕ್ಕೆ ನಾನು ಒಬ್ಬ ಕ್ಯಾಮ್ರಾಮನ್ ಆಗಿದ್ದೀನಿ. ಇನ್ನೊಂದು ಖುಷಿ ಇದೆ ನನಗೆ. ಅದೊಂದು ಒಟ್ಟಾರೆ ಹೇಳ್ಬೇಕಂದ್ರೆ ತುಂಬಾ ನಂಗೆ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ. ನಿರ್ಮಾಪಕರಾಗಲಿ, ಡೈರೆಕ್ಟರ್ಗಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೊಂದು ಹ್ಯಾಪಿ ಇದೆ. ಥ್ಯಾಂಕ್ ಯು. ಆಕ್ಚುಲಿ ನನ್ನ ಫಸ್ಟ್ ಸಿನಿಮಾ ಅಂದ್ರೆ ನಮ್ಗೆ ದೊಡ್ಡ ಒಂದು ಭಾರನೇ ಹೊರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ನಾನು ಆಲ್ರೆಡಿ ಎಲ್ಲರೂ ನೋಡಿದ್ದಾರೆ, ಆದ್ರೆ ಈ ಗೇಟಪ್ ಅಲ್ಲಿ ಯಾರು ನೋಡಿರಲ್ಲ. ಒಂದು ಮಾಡರ್ನ್ ನೋಡಿದ್ದಾರೆ, ಸತಿ ಸಾವಿತ್ರಿ ತರ ನೋಡಿದ್ದಾರೆ. ಆದ್ರೆ ಈ ಗೆಟಪ್ ಕಂಪ್ಲೀಟ್ ಆಪೋಸಿಟ್. ಅಂದ್ರೆ ಮೌನಂ ಇರ್ಬೋದಾ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಯಾಕಂದ್ರೆ ನಾನು ಯಾರು ಕಂಡುಹಿಡಿತಾ ಇರ್ಲಿಲ್ಲ ಅಷ್ಟು ಈಸಿಯಾಗಿ, ಹೌದಾ ನೀವಾ ಅಂತ. ನಂಗೆ ತುಂಬಾ ಇಷ್ಟ ಆಯ್ತು ಈ ತರ ಒಂದು ಪಾತ್ರ ಮಾಡ್ಬೇಕು ಅಂತ. ಅದಕ್ಕೆ ನಾನು ಸಪೋರ್ಟಿವ್ ಆಗಿ ಮನೋಹರ್ ಆಗಿರ್ಲಿ, ನಮ್ಮ ಸುಬ್ಬು ಸರ್ ಆಗಿರ್ಲಿ, ತಬ್ರನಣಿ ಸರ್ ಆಗಿರ್ಲಿ, ಅವ್ರ ಜೊತೆ ಎಲ್ಲ ವರ್ಕ್ ಮಾಡೋದು ತುಂಬಾ ಖುಷಿ ಆಗ್ತದೆ. ಅಂಡ್ ಲೋಹಿತ್ ಸರ್ ಆಗಿರ್ಲಿ, ನಮ್ಮ ಡ್ರ್ಯಾಗನ್ ಮಂಜು ಸರ್ ಆಗಿರ್ಲಿ, ಅವ್ರ ಜೊತೆ ಎಲ್ಲ ವರ್ಕ್ ಮಾಡೋದು ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಎಲ್ಲರೂ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ನನ್ಗೊಂದು ಹೊಸ ಎಕ್ಸ್ಪೀರಿಯನ್ಸ್. ನನ್ ಸಿನಿಮಾ ಬಗ್ಗೆ ನಾಲೆಜೇ ಇಲ್ಲ, ಆದ್ರೆ ಈ ಟೀಮ್ ನನ್ಗೆ ಏನಿದೆ ತುಂಬಾ ಕಂಫರ್ಟ್ ಮಾಡಿದ್ದಾರೆ. ಈ ತರ ಟೀಮ್ ಪಡೆಯೋದಕ್ಕೆ ನಾನು ತುಂಬಾ ಹ್ಯಾಪಿ ಇದ್ದೀನಿ. ಅಂಡ್ ನನಗೆ ಖುಷಿ ಇದೆ ಈ ಸಿನಿಮಾದಲ್ಲಿ ಮಾಡಿದ್ದು. ಕತೆ ತುಂಬಾ ಇಷ್ಟ ಆಯ್ತು. ಮನೋರ್ ಜೊತೆ ಆಕ್ಟ್ ಮಾಡಿದ್ದು ನಂಗೆ ತುಂಬಾ ಖುಷಿ ಆಯ್ತು. ತುಂಬಾ ಅದ್ಭುತವಾದ ನಟ, ತುಂಬಾ ಕಷ್ಟ ಪಡ್ತಿದ್ದಾರೆ ಪಾಪ. ಅಂದ್ರೆ ಫೈಟ್ಸ್ ಅಲ್ಲೆಲ್ಲ ನೋಡ್ತಾ ಇದ್ದೀವಿ, ನಾವು ದೂರದಲ್ಲಿ ನಿಂತ್ಕೊಂಡು ನೋಡ್ತೀವಿ ಅಷ್ಟೇ, ಆದ್ರೆ ಫೈಟ್ ಮಾಡೋರಿಗೆ ಗೊತ್ತು. ಯಾಕಂದ್ರೆ ಇಬ್ರು ಅವ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಮನೋರ್ ಪಾಪ ತುಂಬಾ ಗೊತ್ತಾಗುತ್ತೆ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ. ನಾವ್ ಲೋಹಿತ್ ಸರ್ ಆಗಿರ್ಲಿ, ಡ್ರ್ಯಾಗನ್ ಮಂಜು ಸರ್ ಆಗಿರ್ಲಿ, ಇಬ್ರು ದೊಡ್ಡ ಘಟಗಳು. ಸೊ ನಮ್ಮ ಮನೋರು ತುಂಬಾ ಕಷ್ಟ. ಪದೇ ಪದೇ ಹೇಳಿ ಮಂಜು ಸರ್ ಮಂಜು ತರ ತಲೆ ಸರ್ ಮಾತಾಡಿ. ಬಟ್ ಎಂಜಾಯ್ ಮಾಡಿದೀನಿ ನಾನು ಹೋಗಿ ಟೀಮ್ ಜೊತೆ. ಟೆಕ್ನಿಷಿಯನ್ಸ್ ಆಗಿರ್ಲಿ, ಆರ್ಟಿಸ್ಟ್ ಗಳಾಗಿರ್ಲಿ, ಎಲ್ರ ಜೊತೆ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡ್ತಿದ್ದೀನಿ. ಎಲ್ಲರ ಎಫರ್ಟ್ಸ್ ಹಾಗೆ ಇದೆ. ಸೊ ನಮ್ ಹೋಲ್ ಟೀಮ್ಗೆ ನನ್ನ ಕಡೆಯಿಂದಾನೇ ಆಲ್ ದ ಬೆಸ್ಟ್ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ಗೆ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ ಯೋಗೇಶ್ ಭಟ್ ಸರ್ಗೆ. ಯಾಕಂದ್ರೆ ನೀವ್ ಮಾಡ್ತಿ ಆಗತ್ತೆ ಅಂತ ಪುಷ್ ಮಾಡಿದ್ ಫಸ್ಟ್ ಅವರು. ಮತ್ತೆ ನಮ್ಮ ಡೈರೆಕ್ಟರ್ ಆಗಿರ್ಲಿ, ತುಂಬಾ ಫ್ರೆಂಡ್ಲಿ ಡೈರೆಕ್ಟರ್ ನಾನು ಇಲ್ಲಿವರೆಗೂ ನೋಡಿರೋದು. 2 ಸತಿ ಬೈದಿರ್ಬೋದು, ಇಲ್ಲಾಂದ್ರೆ ತುಂಬಾ ಫ್ರೆಂಡ್ಲಿ ಡೈರೆಕ್ಟರ್ ನಾನು ಇಲ್ಲಿವರೆಗೂ ಆತರ ಡೈರೆಕ್ಟರ್ ನೋಡಿಲ್ಲ. ಆಮೇಲೆ ನಮ್ಮ ಸಂತೋಷ್ ಸರ್ ಆಗಿರ್ಲಿ, ನಮ್ಗೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಎಲ್ಲಾನು ನೋಡ್ಕೊಡ್ತಾರೆ. ಎಲ್ರು ಹೇಗೆ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇರ್ಬೋದು ಆತರ ಇರ್ತಾ ಇದ್ದಾರೆ ನಮ್ಮ ಪ್ರೊಡ್ಯೂಸರು. ಸೊ ಎಲ್ರಿಗೂ ಥ್ಯಾಂಕ್ಸ್. ಮನು ಸರ್ ಆಗಿರ್ಲಿ, ತುಂಬಾ ಚೆನ್ನಾಗಿ ಒಳ್ಳೆ ಕ್ಯಾಮ್ರಾಮನ್. ಫಸ್ಟ್ ಟೈಮ್ ವರ್ಕ್ ಮಾಡ್ತಿರೋದು, ನಿಮ್ಮನ್ನ ಸುಂದರವಾಗಿ ತೋರಿಸ್ತಾ ಇದೆ. ಹೌದೌದು. ಆಕ್ಚುಲಿ ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್ ವರ್ಕ್ ಮಾಡ್ತಿರೋದು. ಆದ್ರೂ ನಮ್ದು ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಫೈಟ್ ಮಾಸ್ಟರ್ ಆಕ್ಚುಲಿ ಹೇಳಬೇಕು, ನನ್ನ ತುಂಬಾ ಎಂಟರ್ಟೈನ್ಮೆಂಟ್ ಆಗಿ ಇಟ್ಕೊಂಡು ನಮ್ ಸೆಟ್ ನ ಬಂದಾಗೆಲ್ಲ ಒಂದೊಂದು ಸಾಂಗ್ಸ್ ಹಾಕ್ತಾ ಇರ್ತಾರೆ. ಅಂದ್ರೆ ಸೆಟ್ ಯಾವ್ದು ಸುಮ್ಮನೆ ಇರೋದಕ್ಕೆ ಬಿಡಲ್ಲ, ಒಂದು ಖುಷಿಯಾಗಿರ್ಬೇಕು ಆತರ ನೋಡ್ಕೊಳ್ತಾರೆ. ಅದು ಇಂಪಾರ್ಟೆಂಟ್. ಯಾಕಂದ್ರೆ
ಅಯ್ಯೋ ಏನಿದು ಅನ್ಸೋದೇ ಇಲ್ಲ. ಅವ್ರು ಬಂದಾಗಿಂದ ಒಂದು ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡ್ತಾ ಇದೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಅದೇ ಫಸ್ಟ್ ನಾವು ಡಿಸ್ಕಸ್ ಮಾಡ್ಕೊಂಡಿದ್ವಿ ಈ ತರ ಡೇಟ್ಸ್ ಇರುತ್ತೆ ಅಂತ. ಸೊ ಅಲ್ಲಿ ರಜೆ ಸಿಕ್ಕಿದ್ರೆ ಇಲ್ಲಿ ರಜೆನ ಅನ್ಕೊಡ್ತಾ ಇದ್ದೆ ಅಷ್ಟೇ. ಇಲ್ಲಿ ಯಾವಾಗ ಬ್ರೇಕ್ ಇರುತ್ತೆ ಅಲ್ಲಿ ಹೋಗಿ ಶೂಟ್ ಮಾಡ್ತಿದ್ದೆ. ಬಟ್ ಅವ್ರ ಕಡೆಯಿಂದನೂ ಏನೋ ಸಮಸ್ಯೆ ಆಗಿಲ್ಲ, ಇವ್ರ ಕಡೆಯಿಂದನೂ ಏನೋ ಸಮಸ್ಯೆ ಆಗಿಲ್ಲ. ಇವಾಗ ಎಂಡಕ್ ಬಂದಿದೆ, ಒಂದ್ ಸ್ವಲ್ಪ ಬೇಜಾರು ಇದೆ. ಬಟ್ ಏನು ಅಂದ್ರೆ ಹೊಸ ಟೀಮ್ ಜೊತೆ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ರಾಮಾಚಾರ್ಯ ಒಂದೇ ಟೀಮ್ ನೋಡ್ತಾ ಇದ್ದೆ. ಇಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಅಂದ್ರೆ ತುಂಬಾ ಜನ ಆರ್ಟಿಸ್ಟ್ಗಳು ಒಟ್ಟಿಗೆ ಆಕ್ಟ್ ಮಾಡೋದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ತುಂಬಾ ಡಿಫ್ರೆನ್ಸ್ ಇದೆ ಅದು ಮಾತ್ರ. ಅಂದ್ರೆ ಸೀರಿಯಲ್ ಅಲ್ಲಿ ಅದು ಒಂದು ಸ್ಟ್ರೆಚ್ ಅಲ್ಲಿ ಹೋಗ್ತಾ ಇರುತ್ತೆ. ಇಲ್ಲಿ ಫಸ್ಟ್ ಸ್ವಲ್ಪ ಕನ್ಫ್ಯೂಷನ್ಸ್ ಆಯ್ತು ಎಲ್ಲಿಂದ ಏನ್ ಕತೆ ಅಂತ. ಅದೇ ಗೈಡ್ ಮಾಡ್ತಾ ಇದ್ರು ಪ್ರತಿಯೊಂದಕ್ಕೂ. ಸೊ ತುಂಬಾ ಡಿಫ್ರೆನ್ಸ್ ಇದೆ ಅದಕ್ಕೂ ಎಲ್ಲಾ ರೀತಿಯಲ್ಲಿ. ಹೌದು. ಐ ಗೆಸ್ ರಾಮಾಚಾರಿ ಆದ್ಮೇಲೆ ನಾನು ಕಾಲಿಟ್ಟಂತ ಒಂದು ಇನ್ನೊಂದು ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಇದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಸಿನಿಮಾನೇ ಕಂಟಿನ್ಯೂ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಎರಡೇ ಮಾತು ಮುಕ್ತಾಯ. ಬಂದಿರೋ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ, ಅವಾಗಿಂದ ನಮ್ಮ ಜೀ ಕನ್ನಡದಲ್ಲಿ ರಿಯಾಲಿಟಿ ಶೋ ಮಾಡೋದು, ಅವಾಗಿಂದನೂ ಕೂಡ ಪ್ರತಿಯೊಂದು ಇಂಟರ್ವ್ಯೂ ಮಾಡೋದಾಗಿರ್ಬೋದು, ಪ್ರತಿಯೊಂದು ನಮ್ಮ ಪ್ರೊಫೈಲ್ ಬಿಲ್ಡ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದಿರೋ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ವಿಶೇಷವಾಗಿ ಒಂದು ರಿಯಾಲಿಟಿ ಶೋ ಇಂದ ಬಂದು ಒಂದು ಹೀರೋ ಆಗಬೇಕು ಅಂದರೆ ತುಂಬಾ ಕಷ್ಟ. ಈಗಿನ ಒಂದು ಚಿತ್ರರಂಗದಲ್ಲಿ ಈಗಿನ ಒಂದು ಕಷ್ಟದ ಒಂದು ಪರಿಸ್ಥಿತಿಯಲ್ಲಿ ಹೊಸಬ್ರಿಗೆ ಬಂಡವಾಳ ಹಾಕೋದು ತುಂಬಾ ಕಷ್ಟ. ಅಂಥದ್ರಲ್ಲಿ ನಮ್ಮ ಬ್ರದರ್ ನಮ್ಮ ಸಂತೋಷ್ ಅವರು ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಒಂದು ಚಿತ್ರರಂಗಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡಬೇಕು ಅಂತ ನನಗೆ ಬಂಡವಾಳ ಕೊಡ್ತಿರೋದು ನಿಜವಾಗ್ಲೂ ಇದು ದೊಡ್ಡ ಖುಷಿ. ಅಂದ್ರೆ ಇಲ್ಲಿಂದಲೇ ಒಂದು ಲಾಂಚ್ ಮಾಡ್ತಾ ಇರೋದು. ನಾನು ಮಾಡಿದ್ದೀನಿ ಸಿನಿಮಾಗಳು, ಬಟ್ ಬಜೆಟ್ ಆಗಿರ್ಬೋದು, ಸ್ಟಾರ್ ಕ್ಯಾಸ್ಟ್ ಆಗಿರ್ಬೋದು, ಮೀಡಿಯಂ ಮಾಡಿದ್ದೀನಿ. ಅತಿ ಪಕ್ಕ ಇದಕ್ಕೆ ಪ್ರಿಪರೇಷನ್ ಆಗಿ 1.5 ವರ್ಷದಿಂದ ರೆಡಿಯಾಗಿ ಫೈಟ್ ಕಲ್ತು, ಡ್ಯಾನ್ಸ್ ಕಲ್ತು, ಜಿಮ್ ಮಾಡಿ, ಹೊಟ್ಟೆ ಎಲ್ಲ ಸಕ್ಕತ್ ದಪ್ಪ ಹಿಂಗೆಲ್ಲ ಮುಖ ಎಲ್ಲ ಹೋಗ್ಬಿಡುತ್ತೆ. ಅದೆಲ್ಲ ರೆಡಿ ಮಾಡಿ ಎಲ್ಲ ಒಂದು ಜರ್ನಿ ಈ ತರ ಬರಬೇಕು ಅಂತ ಹೀರೋ ಅಂತ ಎಲ್ಲ ರೆಡಿ ಮಾಡಿದ್ದು ನಮ್ಮ ಸಂತೋಷ್ ಅವರು. ಮತ್ತೆ ನಮ್ಮ ಬ್ಯಾಕ್ಗ್ರೌಂಡ್ ನಮಗೆ ಪೂರ್ತಿ ಗಾಡ್ ಫಾದರ್ ತರ ನಮ್ಮ ಯೋಗರಾಜ್ ಭಟ್ರು ಸರ್ ಅವರು ಬರ್ಬೇಕಾಗಿತ್ತು. ಒಂದಿಷ್ಟು ಕುಂಬಳಕಾಯಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಕೂಡ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ನಮ್ಮ ಸಿನಿಮಾದಲ್ಲಿ. ತುಂಬಾ ಖುಷಿ ಆಗುತ್ತೆ. ಹಾಗೆ ನಮ್ಮ ಡೈರೆಕ್ಟರ್ ಸರ್ ಮಧ್ಯಾಹ್ನ ಹೇಳ್ದಂಗೆ ಸಂತೋಷ್ ಸರ್ ಚಿಕ್ಕಪುಟ್ಟ ಏನೋ ಸಮಸ್ಯೆ ಸಿನಿಮಾ ಅಂದ್ರೆ ಹಾಗೆ ಆಗ್ತವೆ. ಕಷ್ಟಪಟ್ಟವು ಯಾವತ್ತಿದ್ರು ಒಂದು ಗೆಲುವು ಕಾಣ್ತೇವೆ ಅನ್ನೋದು ಒಂದು ಕಾನ್ಫಿಡೆಂಟ್ ಯಾವಾಗಲೂ ಇರುತ್ತೆ. ರಾಮನಾರಾಯಣ್ ಸರ್ ಟೈಸ್ ಅನ್ನು ಸುಮಾರು ಎಷ್ಟೋ ಸಾಂಗ್ನ ಬರ್ತಿದ್ದಾರೆ, ಒಂದು 50 ಸಿನಿಮಾ ಡೈಲಾಗ್ ರೈಟರು ಅಂತ ದೊಡ್ಡವರು ನಮ್ಮ ಜೊತೆ ನಮ್ಮೊಬ್ಬ ಹೊಸಬರಿಗೆ ಹೀರೋ ಡೈರೆಕ್ಷನ್ ಮಾಡ್ತಿರೋದು ನಿಜವಾಗ್ಲೂ ಥ್ಯಾಂಕ್ ಯು ಸರ್. ಇದುವರೆಗೂ ಕೂಡ ನಮ್ಮ ತಂಡ ಯಾವಾಗಲೂ ಭಟ್ರು ಸರ್ ಹೇಳ್ತಾ ಇರ್ತಾರೆ, ಟೀಮ್ ಚೆನ್ನಾಗಿದ್ರೆ ಸಿನಿಮಾ ಮುಗಿಯುತ್ತೆ, ಸಿನಿಮಾ ಬೇಗ ಮುಗಿದಷ್ಟು ಥಿಯೇಟರ್ ಚೆನ್ನಾಗಿ ಬರುತ್ತೆ. ಯಾವಾಗ ಜನ ನಿಜವಾಗ್ಲೂ ಒಪ್ಕೊಂತಾರೆ. ಕೆಲವರೆಲ್ಲ 3 ವರ್ಷ 4 ವರ್ಷ ಜರ್ನಿ ಮಾಡ್ಕೊಂಡು ಪಾಪ ಅವ್ರವ್ರದ್ದು ಏನೇನಿರುತ್ತೋ ಕಷ್ಟ ಆಗುತ್ತಿಲ್ಲ, ಕಂಟಿನ್ಯೂಟಿ ಮಿಸ್ ಆಯ್ತವೆ, ಕೆಲವು ಸಲ ಏನೋ ಒಂದು ಮಿಸ್ ಆಯ್ತವೆ, ಆದ್ರೂ ಎಲ್ಲೋ ಒಂದ್ ಕಡೆ ಬರ್ತಾ ಬಿಡುತ್ತೆ. ಕೆಲವರೆಲ್ಲ ಮರ್ತಾ ಬಿಡ್ತಾರೆ, ಇನ್ನೂ ರಿಲೀಸ್ ಆಗಿಲ್ಲ, ಇನ್ನೂ ಮುಗಿದಿಲ್ಲ ಅಂತ. ಬಟ್ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ಹೆಂಗ್ ಸ್ಟಾರ್ಟ್ ಆಯ್ತು ಅನ್ನೋದು ಗೊತ್ತಿಲ್ಲ. ಆಗ್ಲೇ 95% ಅದ್ರಿಂದ 2 ಸಾಂಗ್ ಬಿಟ್ಟರೆ ಎಲ್ಲ ಮುಗ್ದೇ ಹೋಯ್ತು ಸಿನಿಮಾ. ಇನ್ನೊಂದು ಮಿರಾಕಲ್ ಏನಂತಂದ್ರೆ ಇಡೀ ಆಲ್ ಓವರ್ ಇನ್ನು ಕರ್ನಾಟಕದಲ್ಲಿ ಮಳೆ ಬಂದು ಏನೇನೋ ಆಯ್ತು, ಆದರೆ ನಮ್ಮ ಸಿನಿಮಾದಲ್ಲಿ ಇದುವರೆಗೂ ಪ್ಯಾಕಪ್ ಅನ್ನೋ ಪದಗಳನ್ನ ಬಳಸೇ ಇಲ್ಲ ಸರ್. ಇದು ನಿಜವಾಗ್ಲೂ ಟೀಮ್ನೋ ಇಲ್ಲ ದೇವರ ಆಶೀರ್ವಾದನೋ ಇಲ್ಲ ಎಲ್ಲ ಯಾರ್ಯಾರು ದೃಷ್ಟನೋ ಗೊತ್ತಿಲ್ಲ, ನಮ್ಮ ದೃಷ್ಟನೋ ಗೊತ್ತಿಲ್ಲ. ಇದುವರೆಗೂ ಪ್ಯಾಕಪ್ ಅನ್ನೋ ಪದ ಬಂದಿಲ್ಲ. ಏನು ಶೆಡ್ಯೂಲ್ ಹಾಕ ಬಂದಿದ್ರು ಡೈರೆಕ್ಟರ್ ಸರ್, ಸಂತೋಷ್ ಎಲ್ಲ ಏನೇನಿದೆ ಟೀಮು ಅದೇ ಪ್ರಕಾರವಾಗಿ ಸಿನಿಮಾ ಕ್ಲೀನಾಗಿ ಲಾಂಚ್ ಆಗಿದೆ. ಆಮೇಲೆ ಮಳೆ ಬಂತು, ಎಲ್ಲರೂ ಬೆಂಗಳೂರಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ. ಈಗ ಒಂದು 15 ದಿವಸದಲ್ಲಿ ಅಲ್ಲಿ ಬರ್ತಿಲ್ಲ ಅನ್ನೋದು ಕರೆಕ್ಟಾಗಿ ಊಟಕ್ಕೂ ಬ್ರೇಕ್ ಅನ್ನೋದು ಅದು ಜೋರ ಬರೋದು. ಊಟ ಮುಗಿಸಿದ ತಕ್ಷಣ ಪಟ್ಟ ಅಂತ ಬಿಸ್ಲಾಗ್ತದೆ ಸರ್. ನಿಜವಾಗ್ಲೂ ನಿಮ್ಗೆ ಹಾಕಲ್ಲ. ಮೊನ್ನೆ 5 ದಿವಸದಲ್ಲಿ ಸಿಕ್ಕಾಪಟ್ಟೆ ಮಳೆ. ಇದೇನು ಇವತ್ತು ಪ್ಯಾಕಪ್ಪ ಅಂತ ಅನ್ಕೊಂಡು 7 ಗಂಟೆ ಉಳಿದು ಎಲ್ಲ ರೆಡಿ ಮಾಡ್ಕೊಳ್ಳೋ ಕರೆಕ್ಟಾಗಿ ಕ್ಲೀನಾಗಿ ನಿಂತ್ಕೊಂಡು ಚಂದಮಾಮ ಬರೋದು, ಇಲ್ಲ ಚಿಕ್ಕಿ ನೋಡ್ತಾರೆ ಮೇಲ್ಗಡೆ ಕರೆಕ್ಟಾಗಿ ಬರೋದು. ನಿಜವಾಗ್ಲೂ ಇದು ಮಿರಾಕಲ್, ತುಂಬಾ ಮಿರಾಕಲ್. ಹಾಗೆ ಈಗ ಹೊಸಬ್ರಿಗೆ ಈ ತರ ಸ್ಟಾರ್ ಕ್ಯಾಸ್ಟ್ ಕೊಡೋದು ಕಡಿಮೆ. ಪಕ್ಕದಲ್ಲಿ ಇವ್ರ ಫ್ರೆಂಡ್ ಹಿಂಗೆ ಎಲ್ಲರೂ ಕಡಿಮೆ. ಅಂಥದ್ದು ನಮಗೆ ತುಂಬಾ ಕಲಿಸು ಸರ್ ಆಗಿರ್ಬೋದು, ನಮ್ಮ ಸೀನಾ ಭಯ ಆಗಿರ್ಬೋದು, ಹಾಗೆ ನಮ್ಮ ಶರತ್ ಸರ್ ಅಂತ ಸೀನಿಯರ್ ಜೊತೆ ನಿಜವಾಗ್ಲೂ ವಾಕ್ ಮಾಡೋದು
ತುಂಬಾ ಖುಷಿ ಆಗುತ್ತೆ. ಹಾಗೆ ನಮ್ಮ ಡ್ರ್ಯಾಗನ್ ಮಂಜು ಸರ್ ಇತ್ತೀಚೆಗೆ ಸುಮಾರು ಭೀಮ ಸಿನಿಮಾದಿಂದ ದೊಡ್ಡದಾಗಿ ಲಾಂಚ್ ಆಗಿ ವಿಜಯ್ ಸರ್ ಸಪೋರ್ಟ್ ಮಾಡಿ ಈ ಸಿನಿಮಾಕ್ಕೂ ಒಂದು ಒಳ್ಳೆಯದಾಗಲಿ ಅಂತ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಕ್ಕೆ ನಿಜವಾಗ್ಲೂ ಥ್ಯಾಂಕ್ ಯು. ಹಾಗೆ ನಮ್ಮ ವಿನೋದ್ ಸರ್ ಇದರಲ್ಲಿ ಫೈಟ್ ಟೋಟಲ್ 4 ಫೈಟಿಗೂ ಟೋಟಲ್ ಫಸ್ಟ್ ಮಾಡಿದ್ದು ನರಸಿಂಹ ಸರ್ ಫೈಟ್ ಮಾಡಿದ್ರು, ಮಾಸ್ ಮಾಡ ಸರ್ ಮಾಡಿದ್ರು, ಈ ವಿನೋದ್ ಸರ್ ಒಬ್ಬೊಬ್ರಿಗೂ ಒಂದೊಂಥರ ವೆರೈಟಿ ಸರ್. ಒಬ್ರಿಗೆ ಎದೆ ಬೋರು ಸರ್, ಒಬ್ರು ತಲೆ ಬೋರು ಸರ್. ಹೆಂಗೆ ಅಂತ ಗೊತ್ತಿಲ್ಲ, ನಿಜಾಗ ಕರ್ಕೊಂಡು ಬಂದ್ಬಿಟ್ಟು ಬೀಳು ಬಂಡೆಯಿಂದ ಗೆಳಕಿ ಅಂತಾರೆ ಹೌದು. ಬಟ್ ಎಲ್ಲ ಒಂದು ಖುಷಿಯಾಗಿ ಜಾಲಿಯಾಗಿ ಮಾಡಿದ್ದಾರೆ. ಯಾರು ಕೂಡ ಇವ್ರು ಮಾಡ್ಬೇಕಮ್ಮ ಹಂಗ್ ಮಾಡ್ಬೇಕಮ್ಮ ಅಂತ ಈಗಿನ ಕಾಲದಲ್ಲಿ ನರ್ವಸ್ ಮಾಡಿಸ್ಬಿಡ್ತಾರೆ, ಹೆದರಿಕೆ ಆಗ್ಬಿಡುತ್ತೆ. ಬಟ್ ಇವ್ರು ಒಂದು ಸಾಂಗ್ ಹಾಕೊಂಡು ಒಳ್ಳೆ ಮೂಡಿ ತರ್ತಾರೆ. ವಿನೋದ್ ಮಾಸ್ಟ್ರು ಬಹಳ ಮಜವಾಗಿ ನಗ್ನಗ್ತಾ ಖುಷಿಯಾಗಿ ಪ್ರತಿಯೊಂದು ಫೈಟು ಕೂಡ ಒಂಥರ ಡಿಫ್ರೆಂಟ್ ಆಗಿ ಮಾಡಿಸಿದ್ದಾರೆ ಸರ್. ನಮಗೆಲ್ಲ ಕಾಲೆಲ್ಲ ಎತ್ತು ಊರಲ್ಲೆಲ್ಲ ಗೊತ್ತಿರೋದ್ರಿಂದ ನಮಗೆ ಕಾಲೆಲ್ಲ ಎತ್ತೋದು ಇವೆಲ್ಲ ಬೆಂಡಾಗ ಸ್ವಲ್ಪ ಕಷ್ಟ. ಇದಕ್ಕೆ ಪ್ರಿಪರೇಷನ್ ಮಾಡಿ ಫೈಟ್ ಎಲ್ಲ ಕಲಿಸಿ ರೆಡಿ ಮಾಡಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಹೀರೋ ಅಂದ್ರೆ ಹಿಂಗಿರ್ಬೇಕು ಈ ಸಿನಿಮಾದಲ್ಲಿ, ಜನ ಒಪ್ಕೋಬೇಕು ಅಂದ್ರೆ ಹಿಂಗಿರ್ಬೇಕು ಅಂತ ಇಡೀ ಟೀಮು ಪ್ರತಿಯೊಂದು ಕೂಡ ಎಫೆಕ್ಟ್ ಆಗಿ ಮಾಡಿದ್ದಾರೆ. ಇನ್ನ ನಮ್ಮ ಮನು ಸರ್ ತುಂಬಾ ಚೆನ್ನಾಗಿ ಕಣ್ಣಲ್ಲೇ ನೋಡ್ತಾ ಇರ್ತಾರೆ, ತುಂಬಾ ಅವಾಗ ಕಾಲ ಎಳಿತಾ ಇರ್ತಾರೆ, ತುಂಬಾ ನಗ್ತಾ ಇರ್ತಾರೆ. ಅದು ಯಾವಾಗ ಹೆಂಗೆ ಟಂಚ್ ಮಾಡ್ತಾರೆ, ಹೆಂಗೆ ನಗಿಸ್ತಾರೆ ಅನ್ನೋದು ಗೊತ್ತಿಲ್ಲ. ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಕ್ಯಾಮ್ರಾದಲ್ಲಿ, ಥ್ಯಾಂಕ್ ಯು. ಹಾಗೆ ನಮ್ಮ ಮೌನ ಗುಡ್ಡಮನೆಯವರು ಅವರು ಕಡಿಮೆ ಮಾತಾಡಿದ್ದಾರೆ, ಮಾತಾಡೋದಕ್ಕಿಂತ ಜಾಸ್ತಿ ನಗೋದ್ರಲ್ಲೇ ಮಾತಾಡ್ತಾರೆ. ನೀವು ಹೆಂಗ್ ಅರ್ಥ ಮಾಡ್ಕೊತಾರೆ ಹಂಗೆ ಅರ್ಥ ಮಾಡ್ಕೋಬಹುದು. ಹಂಗೆ ಜಾಸ್ತಿ ಸೆಟ್ಟಲ್ಲಿ ತುಂಬಾ ಎಂಜಾಯ್ ಮಾಡ್ತಾರೆ. ಹಾಗೆ ಇನ್ನ ನಮ್ಮ ಮ್ಯಾನೇಜರ್ ಪೂರ್ತಿ ನಮ್ಮ ಚೇತು ಅವರಾಗಿರ್ಬೋದು, ನಮ್ಮ ರವಿ ಅವರಾಗಿರ್ಬೋದು, ಇಡೀ ಟೀಮ್ ಡೈರೆಕ್ಷನ್ ಟೀಮು ಪಾಪ ಹಾಗೆ ತುಂಬಾ ಎಲ್ಲರೂ ಕೂಡ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಜೊತೆ ಸೋನಲ್ ಮೇಡಮ್ ಮಾಡಿದ್ದಾರೆ ಆಕ್ಟಿಂಗ್, ಅವರು ಎಷ್ಟು ಅಪಿಯರೆನ್ಸ್ ಮಾಡಿದ್ದಾರೆ. ಆಮೇಲೆ ತಬಲನಾಡಿ ಸರ್ ಫುಲ್ ಎಂಟೈರ್ ಕಾಮಿಡಿ ಅಂತ ಬಂದ್ರೆ ಅವ್ರದ್ದು ನಮ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಜರ್ನಿ ಹಂಗೆ ಹೋಗ್ತಾನೆ ಇರುತ್ತೆ. ತುಂಬಾ ಖುಷಿ ಆಗುತ್ತೆ. ಇನ್ನೇನು 2 ಸಾಂಗ್ ನೋಡಿದ್ರೆ ನಮ್ಮ ಡೈರೆಕ್ಟರ್ ಸರ್ ಹೇಳಿದಂಗೆ ತುಂಬಾ ಚೆನ್ನಾಗಿದೆ. ನನಗೆ ವಿಶೇಷವಾಗಿ ಜಯಂತಿ ಕೃಷ್ಣಪ್ಪ ಸರ್ ಕೂಡ ಒಂದು ಆಕ್ಟಿಂಗ್ ಮಾಡಿದ್ದಾರೆ, ತುಂಬಾ ಒಂದು ಒಳ್ಳೆ ರೋಲ್ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಅತಿ ಶೀಘ್ರದಲ್ಲೇ ನಮ್ಮ ಸಿನಿಮಾ ಸರ್ ಹೇಳಿದಂಗೆ ನಮ್ಮ ಸಂತೋಷ್ ಸರ್ ಫೆಬ್ರವರಿ ತಿಂಗಳಲ್ಲಿ ಏನು ಬರ್ತೀವಿ ಅಂತ ಅನ್ಕೊಂಡಿದ್ದೀವಿ. ನಾನು 2 ಸಾಂಗ್ ಮುಗಿಸ್ಕೊಂಡು ಎಲ್ಲರ ಆಶೀರ್ವಾದ ಸಪೋರ್ಟು ಇಲ್ಲಿವರೆಗೂ ಹೆಂಗ್ ಮಾಡ್ಕೊಬಂದ್ರು ಅದೇ ರೀತಿ ಈ ಪುಟ್ಟ ಟೀಮ್ ಮೇಲೆ, ಈ ಪುಟ್ಟ ಕಲಾವಿದರ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಡಿಫರೆಂಟ್ ಆಗಿರೋ ಕ್ಯಾರೆಕ್ಟರ್ ಸಂತೋಷ್ ಸರ್ದು. ಅವರು ಅಭಿನಯ ಸ್ಟುಡಿಯೋದಲ್ಲಿ ನಾವು ಜಿಕಾರ ಕಾಮಿಡಿ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಅಲ್ಲಿ ಯಾವಾಗಲೂ ಸಿಗ್ತಾ ಇರೋದು. ಇವತ್ತು ಅವ್ರ ಜೊತೆನೆ ಆಕ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ದೊಡ್ಡ ಪಡೆ ನೋಡಿದ್ರೆ ನಾನು ಬೇಕೇ ಬಂದಿದ್ದೆ, ಸುಮ್ಮನೆ ಕೇಳೋಣ. ಬಟ್ ಅವ್ರ ಜೊತೆ ಆಕ್ಟ್ ಮಾಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಒಬ್ಬೊಬ್ಬರು ಒಂಥರ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್. ಆಮೇಲೆ ಸಾಂಗ್ಸ್ ಹೇಳ್ದಂಗೆ ತುಂಬಾ ಅದ್ಭುತವಾಗಿ ಬಂದಿದೆ. ಮನಮೂರ್ತಿ ಸರ್ದು ಮ್ಯೂಸಿಕ್, ಭಟ್ರು ಸರ್ ಸಾಂಗ್ಸು ಪ್ರತಿಯೊಂದು ಕೂಡ ಕೇಳಕ್ಕೆ ತುಂಬಾ ಮಜಾ ಆಗಿದೆ. ಅದು ಕೂಡ ಅತಿ ಶೀಘ್ರದಲ್ಲೇ ಲಾಂಚ್ ಮಾಡ್ತಾರೆ ಇಡೀ ನಮ್ಮ ಟೀಮ್ ಎಲ್ಲರೂ ಸೇರ್ಕೊಂಡು. ಇಡೀ ನಮ್ಮ ಆಶೀರ್ವಾದ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಒಂದು ಮಾತು ಮಾಡ್ತಿದ್ದೆ, ಎಂಟೈರ್ ಡೈರೆಕ್ಷನ್ ಟೀಮ್ ಎಸ್ಪೆಷಲಿ ಕೋ ಡೈರೆಕ್ಟರ್ ಮಂಜು ಭಾಳ ಹಾರ್ಡ್ ವರ್ಕರು, ಜೊತೆಗೆ ಮನು ಜೊತೆ ಕೆಲಸ ಮಾಡ್ತಾ ಇದ್ದ ಸಂಜಯ್ ಮತ್ತು ಪ್ರೊಡಕ್ಷನ್ ಟೀಮು, ಸೆಟ್ಟು ಸುನೀಲ ಫಸ್ಟ್ ಮೊದಲಾರೋ ಇದ್ದರು. ಸ್ವಲ್ಪ ಕಷ್ಟ ಆಗ್ತಿತ್ತು 1 ದಿನ 2 ದಿನ. ಈ ಸೆಟ್ ಬಾಯ್ಸ್ ಸೆಟ್ ಹುಡುಗರು ಬಂದ ಮೇಲೆ ಭಾಳ ಚೆನ್ನಾಗಿ ಏನು ಬೇಕು ಅಂದರೂ 1 ನಿಮಿಷದಲ್ಲಿ ರೆಡಿ ಮಾಡ್ಕೊಡ್ತಾರೆ. ಭಾಳ ದಿನ ಆಯ್ತು ನಾನು ಈ ಥರ ಒಂದು ಅಚ್ಚುಕಟ್ಟಾದ ಒಂದು ಟೀಮ್ ಜೊತೆ ಕೆಲಸ ಮಾಡಿ ಭಾಳ ದಿನ ಆಯಿತು. ತುಂಬ ಶೂಟಿಂಗ್ ಹೋಗ್ತಾ ಇರ್ತೀನಿ 2 ದಿನ 3 ದಿನ 4 ದಿನ ಅಂತ. ಅದು ಟ್ಯೂನ್ ಆಗೋಷ್ಟು ನನ್ನ ಕ್ಯಾರೆಕ್ಟರ್ ಮುಗಿದೋಗಿರುತ್ತೆ. ಭಾಳ ಎಂಜಾಯ್ ಮಾಡಿದ್ದೀನಿ ಶೂಟಿಂಗಲ್ಲಿ. ಸೊ ಭಾಳ ದಿನ ಆದಮೇಲೆ ನಾನು 85, 86 ಕೆಂಡದ ಮೇಲೆ ಒಂದು 20 ದಿನ ಹಾಗೆಲ್ಲ 20 ದಿನ 30 ದಿನ ಜೊತೆಗೆ ಗುಡ್ಡೆ ಎತ್ತಕೊಂಡು ಹೋಗೋರು ನಮ್ಮನ್ನೆಲ್ಲ. ಆ ರೀತಿ ಗುಡ್ಡೆ ಎತ್ತಕೊಂಡ್ಬಂದು ಒಂದು ಹೆಚ್ಚು ಕಡಿಮೆ 20 ದಿನ ವರ್ಕ್ ಮಾಡಿದ್ದೀನಿ. ಇನ್ನೊಂದು 4-5 ದಿನ ಕೆಲಸ ಇದೆ ನಂದು. ಬಹಳ ಖುಷಿ ಕೊಟ್ಟಿದೆ ಟೀಮ್ ಜೊತೆ ಕೆಲಸ ಮಾಡೋದಕ್ಕೆ. ನಮಸ್ಕಾರ. ಸೊ ಎಲ್ಲರೂ ಇಲ್ಲಿ ಬಂದು ಸೇರೋದಕ್ಕೆ, ಬೆಳಗಿಂದ ಸಂಜೆ ಕೆಲಸ ಮಾಡೋದಕ್ಕೆ ಎಲ್ಲದಕ್ಕೂ ನಮ್ಮ ನಿರ್ಮಾಪಕರಿಗೆ ಜೊತೆಯಾಗಿ ನಿಂತು ನಮ್ಮ ಮ್ಯಾನೇಜರ್ ರವಿ ಅವರು, ನಮ್ಮ ಡಾರ್ಲಿಂಗ್ ರವಿ, ಸೊ ಬಹಳ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ಬಹಳಷ್ಟು ಜನ ಈ ಸಿನಿಮಾದಲ್ಲಿ ಕೆಲಸ ಮಾಡಿದವರ ಒಂದು ಪಟ್ಟಿ ಇದೆ. ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅಂತ ಆಗಲೇ ಅಂದೆ. ಸೊ ಹೇಳ್ತೀನಿ. ಈಗ ನೀವು ಇಲ್ಲಿವರೆಗೂ ಬಂದು ನಮ್ಮ ಒಂದು ಇದನ್ನ ಸ್ವೀಕರಿಸಿದ್ದಕ್ಕೆ ಬಹಳ ಥ್ಯಾಂಕ್ಸ್. ನಮ್ಮ ಸಿನಿಮಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ, ಈ ಪ್ರೀತಿ ನಮ್ಮ ಚಿತ್ರದ ಬಗ್ಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ಎಲ್ಲ ಚಿತ್ರಕ್ಕೂ ಸಪೋರ್ಟ್ ಮಾಡ್ತಾ ಬಂದಿದ್ದೀನಿ, ಈ ಚಿತ್ರಕ್ಕೆ ಅದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ ಬರೀ ಆರ್ಟಿಸ್ಟ್ ಮಾತ್ರ ಬ್ಯಾಲೆನ್ಸ್ ಇದೆಯಪ್ಪ. ಒಂದೇ ಒಂದು ಫೋಟೋ ಆರ್ಟಿಸ್ಟ್ ಮಾತ್ರ. ಅವಲ್ಲೆಲ್ಲ ಒಂಥರ ಬಟ್ಟೆ ಒಂಥರ ಎಲ್ಲ ಇದಾಗ್ಬಿಡಿ.
ಇರ್ಬೇಡಿ ಶೂಟ್ ಮಾಡ್ಕೊಳ್ಳಿ. ಓಕೆ ಸರ್, ಅವ್ರಿಬ್ಬರನ್ನ ಬಿಟ್ಬಿಡಿ, ಹೀರೋ ಹೀರೋಯಿನ್ ಬಿಟ್ಬಿಡಿ, ಅವ್ರಿಬ್ಬರನ್ನ ನೀವು ಇಬ್ಬರು ತಗೊಂಬಿಡ.